ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ವೀರೇಶ್ವರಾನಂದದಯಾಮೃತಾಬ್ಧಿಂ ಶ್ರೀರಂಗನಾಥಂ ಚ ವಿಜ್ಞಾನಭಾನುಂ ಚಿದಾನಂದರೂಪ ಶ್ರೀಪುರುಷೋತ್ತಮಾರ್ಯಂ ಧ್ಯಾಯನ್ ಹೃದಯ ಸ್ಥಾಂ ಕೃತಿನಂ ಹ್ಯವೈಮಿ. ನನ್ನ ಪ್ರಿಯ ಸೋದರ ಸ್ವಾಮಿ ಮಹೇಶ್ವರಾನಂದಜಿ, ನೆರೆದಿರುವ ಎಲ್ಲ ಪರಮ ಪ್ರೀತಿಯ ಗೌರವಾನ್ವಿತ ಆಧ್ಯಾತ್ಮಿಕ ಬಂಧುಗಳೇ, ನಿನ್ನೆಯ ಉಪನ್ಯಾಸದಲ್ಲಿ ಮನುಷ್ಯನ ಉದ್ಧಾರ ಅವನ ಮನಸ್ಸಿನ ಮೇಲೆ ನಿಂತಿದೆ. ಬೇರೇನು ಬೇಕಾದರೂ ಮಾಡು, ಕೊನೆಗೂ ಉದ್ಧಾರ ಪ್ರಾರಂಭವಾಗುವುದು ಮನಸ್ಸಿನಿಂದಲೇ, ಉದ್ಧಾರ ಮುಗಿಯುವುದು ಮನಸ್ಸಿನಿಂದಲೇ. ಎಂತಹ ಪರಮ ಗುರು ಸಿಕ್ಕಿದರೂ ಆ ಗುರುವು ಕೂಡ ನಮ್ಮ ಮನಸ್ಸಿನ ರಚನೆಯನ್ನು ಬದಲಾಯಿಸ್ತಾನೆ. ಅವನೇ ನಮಗೆ ಬೇಕಾದ್ದನ್ನು ಕೊಟ್ಟು ಬಿಡೋದಿಲ್ಲ. ಬೇಕಾದ್ದನ್ನು ನಮ್ಮ ಪ್ರಯತ್ನದಿಂದಲೇ ನಾವು ಪಡ್ಕೊಳ್ಬೇಕು. ಉದ್ಧರೇದ ಆತ್ಮನಾತ್ಮಾನಂ, ನಿನ್ನಿಂದಲೇ ನಿನ್ನ ಉದ್ಧಾರ. ಉದ್ಧರೇದ ಆತ್ಮನಾತ್ಮಾನಂ, ಆತ್ಮಾನಂ ಅವಸಾದಯೇ, ನೀನು ಕೆಳಕ್ಕೆ ಬೀಳುವುದು ನಿನ್ನಿಂದಲೇ. ಇಲ್ಲಿ ನಿನ್ನಿಂದ ಅಂದ್ರೆ ನಿನ್ನ ಮನಸ್ಸಿನಿಂದ. ನಿನ್ನ ಮನಸ್ಸಿನಿಂದಲೇ ನಿನ್ನ ಉದ್ಧಾರ. ಯಾವ ಅರ್ಥದಲ್ಲಿ ಬೇಕಾದ್ರೂ ತಗೊಳ್ಳಿ ಉದ್ಧಾರ ಅನ್ನೋದು. ವಿದ್ಯಾರ್ಥಿಗಳಿಗೆ ಒಂದರ್ಥ, ಉದ್ದಿಮೆದಾರರಿಗೆ ಒಂದರ್ಥ, ರಾಜಕಾರಣಿಗಳಿಗೆ ಒಂದರ್ಥ, ನಿಮ್ಮ ನಿಮ್ಮ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವ ಅರ್ಥದಿಂದ ಬೇಕಾದರೂ ಆ ಉದ್ಧಾರ ಅನ್ನೋ ಪದವನ್ನು ನೀವು ಅರ್ಥೈಸು. ಆದರೆ ಉದ್ಧಾರ ಆಗಬೇಕಾದ್ರೆ ನಿನ್ನ ಮನಸ್ಸನ್ನು ನೀನು ಬದಲಾಯಿಸಿಕೊಡಬೇಕು. ಇವತ್ತಿನ ಭಾಷೆಯಲ್ಲಿ, ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಿನಗೆ ಸರಿಯಾದ ಮೈಂಡ್ ಸೆಟ್ ಇರಬೇಕು. ಅದಕ್ಕೆ ಉಪಯುಕ್ತವಾದ, ಅದಕ್ಕೆ ಸಹಕಾರಿಯಾದ, ಪೂರಕವಾದ ಒಂದು ಮೈಂಡ್ ಸೆಟ್ ನಿನಗಿರಬೇಕು. ಆಧುನಿಕ ಭಾಷೆಯಲ್ಲಿ ಹೀಗೆ ಹೇಳ್ತಾರೆ. ಹೇಗೆ ಬೇಕಾದ್ರೂ ಇಟ್ಕೊಳ್ಳಿ, ಅರ್ಥ ಎಲ್ಲ ಒಂದೇ. ಕೆಲವರಿಗೆ ಅದ್ಭುತವಾದ ಮನಸ್ಸು, ಸ್ವಾಮಿ ವಿವೇಕಾನಂದರ ಮನಸ್ಸು. ಇದಕ್ಕೆಲ್ಲ ನಮಗೆ ಆದರ್ಶಗಳನ್ನು ಕುರಿತು ಮಾತನಾಡುವಾಗ ಅತ್ಯುನ್ನತ ಸ್ಥಿತಿ, ಉತ್ತುಂಗ ಸ್ಥಿತಿ, ಅತ್ಯುನ್ನತ ಸ್ಥಿತಿ, ಇದರ ಆಚೆಗೆ ಔನ್ನತ್ಯವಿಲ್ಲ ಅನ್ನುವ ಆ ಭಾಷೆಯಲ್ಲಿ ಮಾತನಾಡುವಾಗ, ಆ ಧಾಟಿಯಲ್ಲಿ ಮಾತನಾಡುವಾಗ ನಮ್ಮ ಮುಂದೆ ಯಾವಾಗಲೂ ಬಂದು ನಿಲ್ಲುವುದು ಸ್ವಾಮಿ ವಿವೇಕಾನಂದರು. ಆ ಕಾರಣಕ್ಕೋಸ್ಕರವೇ ಈ ಸಲದ ಅವತಾರ ಪುರುಷ ಅವರನ್ನ ಭೂಲೋಕಕ್ಕೆ ಕರೆದುಕೊಂಡು ಬಂದಿದ್ದು. ಅವರ ಹೆಸರೇ ಬಹಳ ಅರ್ಥಗರ್ಭಿತ. ನರರಲ್ಲಿ ಇಂದ್ರ, ನರೇಂದ್ರ. ನರ, ನಾವೆಲ್ಲರೂ ನರರೇ. 750 ಕೋಟಿ 800 ಕೋಟಿ ಜನ ನಾವೇನಿದ್ದೀವಿ, ನಾವೆಲ್ಲರೂ ನರರು. ನರರಾಗಿದ್ದವರು ಒಳ್ಳೆಯದೇ, ಇದೊಂದು ಬಹಳ ದೊಡ್ಡ ಸೌಭಾಗ್ಯ ಅಂತ ಎಲ್ಲರೂ ಹಾಡಿದ್ದಾರೆ. ಶಂಕರಾಚಾರ್ಯರು ಜಗತ್ತಿಗೆ ವಿವೇಕವನ್ನು ಕೊಡುವುದಕ್ಕೆ ಒಂದು ಪುಸ್ತಕ ಬರೆದಿದ್ದಾರೆ. ಮನುಷ್ಯನನ್ನು ವಿವೇಕಿಯನ್ನಾಗಿಸಬೇಕು. ಆ ಪುಸ್ತಕದ ಹೆಸರು ವಿವೇಕ ಚೂಡಾಮಣಿ. ಪ್ರಾರಂಭದ 3-4 ಶ್ಲೋಕಗಳನ್ನು ಅವರು ಹೇಳುವುದೇ, ಎಂಥ ಅದ್ಭುತವಾದ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿಲ್ಲ ಅಂದ್ರೆ ನಿನಗಿಂತಲೂ ಮೂಢ ಯಾರು? ಒಂದು ರೀತಿ ಆತ್ಮಹತ್ಯೆಯನ್ನೇ ಮಾಡಿಕೊಂಡಂತೆ ನೀನು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ. ಅದನ್ನ ಯದ್ವಾ ತದ್ವಾ ಉಪಯೋಗಿಸಿಕೊಂಡ್ರೆ ನೀನು ಆತ್ಮಹತ್ಯೆ ಮಾಡಿಕೊಂಡಂತೆ. ಲಬ್ಧ್ವಾ ಕಥಂಚಿತ್ ನರಜನ್ಮ ದುರ್ಲಭಂ, ದುರ್ಲಭಂ ದುರ್ಲಭಂ ಅನ್ನೋ 4 ಶ್ಲೋಕಗಳನ್ನು ಉಪಯೋಗಿಸ್ತಾರೆ. ಲಬ್ಧ್ವಾ ಕಥಂಚಿತ್, ಹೇಗೋ
ಲಬ್ಧ್ವಾ ಪಡೆದುಕೊಂಡು ಕಥಂಚಿತ್ ಅದು ಹೇಗೋ ನರಜನ್ಮ ದುರ್ಲಭಂ ತತ್ರಾಪಿ ಪುಂಸ್ತ್ವಂ ಅದರಲ್ಲೂ ಪುರುಷ ಜನ್ಮ. ಪುರುಷ ಜನ್ಮ ಅಂತಂದ್ರೆ ನಾವು ಅರ್ಥೈಸ್ಕೊಳ್ಬೇಕಾದ್ದು ಪೌರುಷವಂತಿಕೆ ಅಂತ. ಪುರುಷ ಶರೀರ ಅನ್ನುವಂತಹದ್ದು ಕೆಲವರು ಅರ್ಥೈಸ್ತಾರೆ, ಅಷ್ಟು ವೈಜ್ಞಾನಿಕವಾಗಿದೆ ಅದು ಅಂತೇನು ಅನ್ಸಲ್ಲ. ತತ್ರಾಪಿ ಪುಂಸ್ತ್ವಂ ಶ್ರುತಿ ಪಾರದರ್ಶನಂ ಸ್ವಲ್ಪ ಮಟ್ಟಿಗೆ ಶಾಸ್ತ್ರಜ್ಞಾನ ಅದು ಕೂಡ ಇದ್ದು. ಯಸ್ತು ಆತ್ಮಮುಕ್ತೋ ನಯತೇತ ಮೂಢಧೀಹಿ ಯಾವ ಮನುಷ್ಯನೇ ಆಗಲಿ ಅವನ ಆತ್ಮನಲ್ಲಿರುವ ಸಕಲ ಶಕ್ತಿಗಳನ್ನು ಸಕಲ ಶ್ರೇಯಸ್ಸುಗಳನ್ನು ತನ್ನದಾಗಿ ಮಾಡಿಕೊಳ್ಳುವುದಿಲ್ಲವೋ, ಎಲ್ಲಾ ಸಾಮರ್ಥ್ಯಗಳನ್ನು ವೈಭವಗಳನ್ನು ಭವ್ಯತೆ ದಿವ್ಯತೆಗಳನ್ನು ಯಾರು ತನ್ನದಾಗಿ ಮಾಡಿಕೊಳ್ಳುವುದಿಲ್ಲವೋ ಸ ಆತ್ಮಃ ಸ್ವಂ ವಿನಿಹಂತಿ ಅಸದ್ಗ್ರಹ ತನ್ನಿಂದ ತನ್ನನ್ನೇ ಕೊಂದುಕೊಂಡಂತೆ ಅದು ಆತ್ಮಹತ್ಯೆ ಮಾಡಿಕೊಂಡಂತೆ. ಇದು ಒಂದ್ಸಲ ಹೇಳಿದ್ರೆ ನಡೀತಿತ್ತು. ಪ್ರಾರಂಭದಲ್ಲಿ 3-4 ಸಲ ಹೇಗೆ ಹೇಳ್ತಾರೆ ಅಷ್ಟು ಒತ್ತು ಕೊಡ್ತಾ ಇದ್ದಾರೆ ಅಂತ ಅರ್ಥ. ಯಾವುದೇ ಮಹಾತ್ಮ ಶ್ರೀರಾಮಕೃಷ್ಣರು ಹೇಳ್ತಾರೆ, ಮಾನವ ಜನ್ಮ ಬರುದಡ್ದು ಹುಚ್ಚಪ್ಪಗಳಿರ ಹಾಳು ಮಾಡಬೇಡ್ರು. ದಾಸರು ಹೇಳ್ತಾರೆ, ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ. ಯಾಕೆ ಅಂದ್ರೆ ನರೇಂದ್ರನಾಗಬಹುದು. ನರೇಂದ್ರನಾದಾಗ ಏನಾಗುತ್ತಾನವನು ಇಡೀ ಉಪನಿಷತ್ತುಗಳಲ್ಲಿ ಒಂದು ಅರ್ಧ ಉಪನಿಷದಿಕ್ ಲಿಟರೇಚರ್ನಲ್ಲಿ ಅರ್ಧ ಲಿಟರೇಚರ್ಗೆ ಆತ್ಮನ ವೈಭವಗಳು ಏನೆಲ್ಲ ಆಗ್ತಾನೆ ಸ್ವಲ್ಪ ಹೇಳಿದ್ದಾರೆ. ಸಚ್ಚಿದಾನಂದ ಸ್ವರೂಪಿಯಾಗ್ತೀಯ, ನಿನಗೆ ಇನ್ನು ಮುಂದೆ ಸಾವೇ ಇಲ್ಲ ಅಂದ್ರೆ ಸಾಯೋದಿಲ್ಲ, ಇದೇ ಶರೀರದಲ್ಲಿ ಇರ್ತಾನೆ ಅಂತಲ್ಲ. ಇಚ್ಛಾ ಮಾತ್ರದಿಂದ ಈ ಶರೀರವನ್ನು ತೆಗೆದು ಪಕ್ಕಕ್ಕಿಟ್ಟು ಬಟ್ಟೆಯನ್ನು ಬದಲಾಯಿಸಿದಂತೆ ಇನ್ನು ಯಾವ ಶರೀರವನ್ನು ಬೇಕಾದರೂ ಹೊಕ್ತಾನೆ. ಯಾವ ಶರೀರವನ್ನು ಹೊಕ್ಕದೆ ಯಾವ ಲೋಕಕ್ಕೆ, ಎಷ್ಟೋ ಲೋಕಗಳಿವೆ. ಇವತ್ತಿನ ವಿಜ್ಞಾನ ಇಷ್ಟು ದಿನ ಒಪ್ಕೊಂಡಿರಲಿಲ್ಲ. ಎಷ್ಟೋ ಲೋಕಗಳಿವೆ ಅನ್ನೋ ವಿಷಯವನ್ನ ವಿಜ್ಞಾನ ಯೂನಿವರ್ಸ್ ಅಂತ ಕರಿತಿತ್ತು. ಇರುವ ಒಂದು ಜಗತ್ತನ್ನು ಅದು ಕರಿತಾ ಇದ್ದದ್ದು ಯೂನಿವರ್ಸ್. ಹೋಯ್ತು ಅದೆಲ್ಲ. ಭಾರತೀಯರು ಹೇಳಿದ್ದನ್ನು ಒಪ್ಕೊಳ್ಳೇಬೇಕು. ಏನೇನೋ ಹೇಳ್ಬಿಡ್ಲಿಲ್ಲ ಭಾರತ ದೇಶದಲ್ಲಿ. ನಿನ್ನೆ ಅದನ್ನೇ ಹೇಳಿದೆ. ಸಿಕ್ಕಿದ್ದನ್ನೆಲ್ಲ ಇಷ್ಟ ಬಂದಿದ್ದೆಲ್ಲ ಹೇಳಲ್ಲ. ಇಲ್ಲಿ ಹೇಳಿದ್ರೆ ಅದನ್ನು ಯಾವುದೋ ಒಂದು ಪುಸ್ತಕದಲ್ಲಿ ಇಡ್ತಾರೆ. ಆಧಾರ ಪುಸ್ತಕ, ಆಧಾರ ಗ್ರಂಥಗಳಿಗೆ ಸೇರಿಸಲ್ಲ ಅದನ್ನು. ಸನಾತನ ಸಂಸ್ಕೃತಿ, ಸನಾತನ ಧರ್ಮದ ಆಧಾರ ಗ್ರಂಥಗಳು 3: ಉಪನಿಷತ್, ಭಗವದ್ಗೀತೆ, ಬ್ರಹ್ಮಸೂತ್ರಗಳು. ಇದು ಆಧಾರ ಗ್ರಂಥಗಳು. ಇಲ್ಲಿರುವ ಯಾವ ಪದವು ಯಾವ ವಾಕ್ಯವು ಇನ್ನು 10,000 ವರ್ಷಗಳಲ್ಲ, 50,000 ವರ್ಷಗಳ ನಂತರವೂ ಇದು ಯಾಕೋ ಅರ್ಥ ಸರಿಯಾಗಿದೆಯಲ್ಲ ಅಂತ ನೀವು ಹೇಳಲಾರ್ರಿ. ಯಾರೂ ಹೇಳಲಾರ. ಹೇಳೋರೆಲ್ಲ ಪ್ರಯತ್ನ ಪಟ್ಟು ಸೋತು ಸುಣ್ಣ ಆಗಿ ಕೈ ಬಿಟ್ಟಿದ್ದಾರೆ. ಸರಿ, ಕರೆಕ್ಟ್ ಇದೆ, ನಮ್ಮ ಕೈಲೇನಾಗಲಿಲ್ಲ ಅಂತೆಲ್ಲ ಪ್ರಯತ್ನ ಪಟ್ಟು ಸುಮ್ಮನೆ ಆಗಿದ್ದಾರೆ. ಬೌದ್ಧರು ಅದರಲ್ಲಿ ಪ್ರಮುಖರು. ಇದನ್ನೆಲ್ಲ ತಲೆಕೆಳಕು ಮಾಡಬೇಕು ಅಂತ ಹೋಗಿ ಪಾಪ ಅವರ ವಿಚಾರಗಳೇ ತಲೆಕೆಳಕಾಯ್ತು. ಅದು ಬೇರೆ ವಿಷಯ, ಅದು ದೊಡ್ಡ ಇತಿಹಾಸ. ಅವರಾದರೂ ಸಾಕಷ್ಟು ಒಳಿತು ಮಾಡಿದವರೇ, ಯಾರಿಗೂ ಕೂಡ ಕೆಡುಕು ಮಾಡಿದವರೇನಲ್ಲ. ಬೇಕಾದಷ್ಟು ಒಳಿತು ಮಾಡಿದವರೇ. ಆದರೆ ಎಲ್ಲೋ ಒಂದು ಕಡೆ ಏನೋ ಒಂದು ರೀತಿಯ ಸ್ವಾಮಿ ವಿವೇಕಾನಂದರ ಮಾತಲ್ಲಿ ಹೇಳಬೇಕು ಅಂದ್ರೆ ದಿ ಫಸ್ಟ್ ಎವರ್ ಪ್ರೋಸೆಟೈಸಿಂಗ್ ರಿಲಿಜನ್. ಎಲ್ಲರನ್ನೂ ನಮ್ಮ ತೆಕ್ಕಿಗೆ ಎಳ್ಕೋಬೇಕು, ಎಲ್ಲರನ್ನೂ ನಮ್ಮ ತೆಕ್ಕಿಗೆ ಎಳ್ಕೋಬೇಕು. ಸಂಖ್ಯೆ ಜಾಸ್ತಿ ಮಾಡಬೇಕು, ಕ್ವಾಂಟಿಟಿ ಜಾಸ್ತಿ ಮಾಡಬೇಕು. ಯಾವಾಗ ಕ್ವಾಂಟಿಟಿ ಜಾಸ್ತಿ ಮಾಡ್ತೀರಿ ಬಹುತೇಕ ಕ್ವಾಲಿಟಿ ಸತ್ತಂಗೆ. ಕ್ವಾಲಿಟಿಯನ್ನು ಕೆಡಿಸಿಕೊಳ್ಳದೆ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರವೇ ಸನಾತನ ಧರ್ಮ ಇದನ್ನೆಲ್ಲ ಯೋಚನೆ ಮಾಡಿ ಆಶ್ರಮಗಳನ್ನು ನಿರ್ಮಾಣ ಮಾಡಿತ್ತು. ಕ್ವಾಲಿಟಿಯೂ ಕೆಟ್ಟಿರಬಾರದು, ಕ್ವಾಂಟಿಟಿನೂ ನಿರಂತರ ಏರ್ತಾ ಇರಬೇಕು. ಹೀಗಾಗಿ ಏನಾಗ್ತಾನೆ, ಆತ್ಮ ಸಾಕ್ಷಾತ್ಕಾರ ಪಡೆದುಕೊಂಡ ಮನುಷ್ಯ ಅವನನ್ನೇ ನರೇಂದ್ರ ಅಂತ ಕರೆಯೋದು. ನರರಲ್ಲಿ ಇಂದ್ರನಾದವನು, ಮಹಾನರ, ಉತ್ಕೃಷ್ಟ ಸ್ಥಾನಕ್ಕೆ ಹೋದವನು, ನರರಲ್ಲಿ ಉತ್ತುಂಗ ಸ್ಥಿತಿಯನ್ನು ತಲುಪಿದವನು ಹೇಗಿರ್ತಾನೆ, ಅದು ನರೇಂದ್ರ. ಹೇಗಿರ್ತಾನೆ ಅವನು ಅನ್ನೋದನ್ನು ಹೇಳಿದೆ ನಾನು. ಅರ್ಧ ಉಪನಿಷತ್ ಸಾಹಿತ್ಯ ಅದನ್ನೇ ಹೇಳುತ್ತದೆ. ಅದನ್ನ ಪ್ರಮುಖವಾಗಿ ಭಟ್ಟಿ ಇಳಿಸಿ ಹೇಳಬೇಕು ಅಂತಂದ್ರೆ ಅವನಿಗೆ ಸಾವಿಲ್ಲ, ಅವನ ಜ್ಞಾನಕ್ಕೆ ಮಿತಿ ಇಲ್ಲ. ಆದ್ದರಿಂದಲೇ ಭಾರತೀಯ ಋಷಿ ಮುನಿಗಳ ಕಾಲದಲ್ಲೇ ಆಧುನಿಕ ವಿಜ್ಞಾನ ಏನು ಹೇಳ್ತಾ ಇದೆಯೋ ಅದೆಲ್ಲ ಅವರಿಗೆ ಹಳೆ ಕತೆ. ನಿನ್ನೆ ಹೇಳಿದೆ, ಸ್ವಾಮಿ ವಿವೇಕಾನಂದರು ದಿ ಹಿಂದೂಯಿಸಂ ಅನ್ನುವಂಥ ಉಪನ್ಯಾಸದಲ್ಲಿ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಶಿಕಾಗೋದಲ್ಲಿ ನಡೆದಾಗ
ಹಿಂದೂ ಧರ್ಮದ ಬಗ್ಗೆ ತಮ್ಮ ಉಪನ್ಯಾಸವನ್ನು ಮಾಡುವಾಗ ಅದು ಲಿಖಿತ ರೂಪದಲ್ಲಿದೆ ಈಗ ನಮ್ಮಲ್ಲಿ, ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ 3ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ, ಐ ಆಮ್ ಪ್ರೌಡ್ ಟು ಟೆಲ್ ಯು, ಐ ಆಮ್ ಪ್ರೌಡ್ ಟು ಟೆಲ್ ದಿಸ್ ಆಗಸ್ಟ್ ಅಸೆಂಬ್ಲಿ that I belong to that great heritage of rishis, before whose discoveries even the most modern inventions of scientific community simply appear as echoes. ಯಾವ ಮಹಾನ್ ಋಷಿಮುನಿಗಳ ಜನಾಂಗ, ಅವರ ಸಂಶೋಧನೆಗಳು, ಅವರ ಮಂತ್ರಗಳ ಮುಂದೆ ಅತ್ಯಂತ ಆಧುನಿಕ ವಿಜ್ಞಾನದ ಆವಿಷ್ಕಾರಗಳು ಕೇವಲ ಪ್ರತಿಧ್ವನಿಗಳಂತೆ ಕಾಣ್ತಾ ಇದೆಯೋ, ಆ ಮಹಾನ್ ಋಷಿ ಪರಂಪರೆಗೆ ಸೇರಿದವನು ಎಂಬ ಹೆಮ್ಮೆ ನನ್ನದು. 3ನೇ ಪ್ಯಾರಾಗ್ರಾಫ್ನಲ್ಲಿ ಬರುತ್ತೆ. ಪೀಠಿಕಾ ರೂಪದಲ್ಲಿ ಏನು ಹೇಳ್ತಿದ್ದಾರೆ ತಮ್ಮ ಉಪನ್ಯಾಸವನ್ನ ಆಗಲೇ ಹೇಳ್ಬಿಡ್ತಾರೆ. ಅಷ್ಟು ಹಿಂದೆ ಆಧುನಿಕ ವಿಜ್ಞಾನದ ಆವಿಷ್ಕಾರಗಳು ಇವರು ನೆನ್ನೆ ಮೊನ್ನೆ ಕಣ್ಣು ತೆರೀತಾ ಇದ್ದಾರೆ. ಇನ್ನೂ ಸರಿಯಾಗಿ ಪೂರ್ತಿ ಕಣ್ಣು ತೆರೆದಿಲ್ಲ, ಅರ್ಧ ನಿದ್ದೆ ಇದ್ದಿದ್ದಾರೆ. ಕುಂಭಕರ್ಣನನ್ನ ಒಂದ್ಸಲಕ್ಕೆ ಎಬ್ಬಿಸೋಕ್ಕಾಗುತ್ತಾ? 5 ನಿಮಿಷಕ್ಕೆ ಎಬ್ಬಿಸ್ಬಿಡೋಕ್ಕಾಗುತ್ತಾ? ಆಗಲಾರದು. ದಿ ಟಾವೋ ಆಫ್ ಫಿಸಿಕ್ಸ್, ಇಲ್ಲೆಲ್ಲ ಸ್ವಲ್ಪ ಯಾರಾದರೂ ಈ ಫಿಸಿಕ್ಸ್ ಇತ್ಯಾದಿಗಳು ಓದಿರೋರಿದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ. ದಿ ಟಾವೋ ಆಫ್ ಫಿಸಿಕ್ಸ್ ಅಂತ ಒಂದು ಪುಸ್ತಕ ಇದೆ, ಅದನ್ನು ಬರೆದವನು ಫ್ರಿಜ್ ಆಫ್ ಕ್ಯಾಪ್ರಾ, ಈಗಲೂ ಬದುಕಿದಾರು. ನಾನು 2ನೇ ಸಲ ಅಮೆರಿಕಕ್ಕೆ ಹೋದಾಗ ಅವ್ರನ್ನ ಭೇಟಿ ಮಾಡಬೇಕು ಅಂತ ಬರ್ಕ್ಲಿ, ಕ್ಯಾಲಿಫೋರ್ನಿಯಾದಲ್ಲಿ ಬರ್ಕ್ಲಿ ಯೂನಿವರ್ಸಿಟಿ ಅಂತಿದೆ, ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದರು. ಹೋಗಿದ್ದೆ ನಾನು. ದುರದೃಷ್ಟವಶಾತ್ ಅವ್ರು ಲೀವ್ನಲ್ಲಿದ್ದರು. ಸುಬ್ರಾವ್ ಅನ್ನುವಂಥವ್ರು ಹೈದರಾಬಾದ್ನವ್ರು ಕರ್ಕೊಂಡು ಹೋಗಿದ್ದು ನನಗೆ. ಕರ್ನಾಟಕದವರೇ, ಹೈದರಾಬಾದ್ನಲ್ಲಿ ಇದ್ದವರು. ಅವತ್ತು ಇರಲಿಲ್ಲ. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ದಿ ಟಾವೋ ಆಫ್ ಫಿಸಿಕ್ಸ್. ಆ ಪುಸ್ತಕದಲ್ಲಿ ಭಾರತೀಯರ, ಹಳೇ ಭಾರತೀಯರ ಋಷಿ ಮುನಿಗಳ ಆ ಬುದ್ಧಿಮತ್ತೆಯನ್ನು ನೋಡಿ ದಂಗಾಗಿ ಒಂದು ವಾಕ್ಯವನ್ನು ಹೇಳ್ತಾರೆ, ದಿ ಸ್ಕೇಲ್ ಆಫ್ ದಿಸ್ ಏನ್ಷಿಯಂಟ್ ಮಿತ್ ಈಸ್ ಇಂಡೀಡ್ ಸ್ಟ್ಯಾಗರಿಂಗ್. ಅದ್ಭುತವಾದ ಪದಗಳು ಇವೆಲ್ಲ. ದಿ ಸ್ಕೇಲ್ ಆಫ್ ದಿಸ್ ಏನ್ಷಿಯಂಟ್ ಮಿತ್. ಏನ್ಷಿಯಂಟ್ ಮಿತ್ ಅಂದ್ರೆ ವೇದಗಳು, ಋಷಿ ಪರಂಪರೆ ಏನು ಕಂಡು ಹಿಡಿದಿದೆಯೋ, ಏನ್ಷಿಯಂಟ್ ಹಳೇದು, ನೆನ್ನೆ ಮೊನ್ನೆದು, 10 ಶತಮಾನಗಳ ಹಿಂದಿಂದು, 20 ಶತಮಾನಗಳ ಹಿಂದಿಂದು ಅಲ್ಲ. ಅದು ಎಷ್ಟು ಶತಮಾನಗಳ ಹಿಂದಿಂದು? ತಿಲಕರ ಪ್ರಕಾರ 50 ಶತಮಾನಗಳ ಹಿಂದಿಂದು, 5000 ವರ್ಷ ಹಿಂದಿಂದು. ದಿ ಸ್ಕೇಲ್ ಆಫ್ ದಿಸ್ ಏನ್ಷಿಯಂಟ್ ಮಿತ್ ಈಸ್ ಇಂಡೀಡ್ ಸ್ಟ್ಯಾಗರಿಂಗ್, ಬೆರಗುಗೊಳಿಸುತ್ತದೆ. ಇವರ ಬುದ್ಧಿಮತ್ತೆ ನಮ್ಮನ್ನು ನಿಬ್ಬೆರಗಾಗಿಸುತ್ತದೆ. ನೋಡಿ, ಹೇಳಿದವನು ಹಿಂದೂ ಅಲ್ಲ, ಭಾರತೀಯನೂ ಅಲ್ಲ. ಇದನ್ನು ನಾವೇನಾದರೂ ಸಭೆಗಳ ಮುಂದೆ ಹೇಳಿದರೆ, ನಿಮ್ಮಂತ ಸಭೆಗಳ ಮುಂದೆ ಹೇಳಿದ್ರೆ ನಿಮ್ಮಲ್ಲೂ ಕೆಲವರಿಗೆ ಮನಸ್ಸಿಗೆ ಬಂದಿರಬಹುದು, ಒಂಥರ ಯಾಕೋ ಮತಾಂಧತೆಯ ಧ್ವನಿ ಬರ್ತಾ ಇದೆ ಸ್ವಾಮೀಜಿ ಮಾತಿನಲ್ಲಿ. ಮತಾಂಧರು, ತಮ್ಮ ಬಗ್ಗೆ ತಮಗೆ ದುರಭಿಮಾನ, ತಮ್ಮ ಪರಂಪರೆ ಬಗ್ಗೆ ದುರಭಿಮಾನ. ಹೇಳಿದವನು ನಾನಲ್ವೇ ಅಲ್ಲ, ಯಾರೋ ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳ್ತಾರೆ. ಹೇಳಿದವನು ವಿಜ್ಞಾನಿ, ಮಹಾದೊಡ್ಡ ವಿಜ್ಞಾನಿ, ಸಾಮಾನ್ಯ ಮನುಷ್ಯ ಅಲ್ಲ. ಈ ದೇಶದವನಲ್ಲ, ಈ ಧರ್ಮದವನಲ್ಲ, ಇದರ ಬಗ್ಗೆ ಜ್ಞಾನವೇ ಇಲ್ಲದವನು. ಯಾವುದೇ ಪೂರ್ವಾಗ್ರಹವಿಲ್ಲದೆ ಯಾವಾಗಲೂ ಕೂಡ ಒಂದು ಚಿಂತನೆಯನ್ನ, ಒಬ್ಬ ವ್ಯಕ್ತಿಯನ್ನ ನಾವು ನೋಡೋದಕ್ಕೆ ಹೊರಟ್ವಿ, ವೈಜ್ಞಾನಿಕವಾಗಿ ನೋಡಬೇಕು ಅಂತ ಹೊರಟ್ವಿ ಅಂದ್ರೆ ಮೊದಲು ನಮಗೆ ಸರಿಯಾದ ಟ್ರೈನಿಂಗ್ ಬೇಕು. ಏನು ಆ ಟ್ರೈನಿಂಗು? ಪೂರ್ವಾಗ್ರಹ ಇರಬಾರದು. ಅದು ಐನ್ಸ್ಟೈನ್ ಹೇಳಿರ್ಲಿ, ನ್ಯೂಟನ್ ಹೇಳಿರ್ಲಿ, ಮತ್ತೊಬ್ಬರು ಹೇಳಿರ್ಲಿ, ಓ ಇವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದ ವಿರುದ್ಧವಾಗಿ ನಾವು ಹೇಳೋದಾ? ನತ್ತು ಯಾರು ಸರ್ವಜ್ಞರಲ್ಲ. ಹೀಗಾಗಿಯೇ ಐನ್ಸ್ಟೈನ್ ಬಹಳ ದೊಡ್ಡ ಹೆಸರು ನೀವೆಲ್ಲ ಕೇಳಿದಿರಿ. ಹೈಸನ್ಬರ್ಗ್ ಅಂತ ಇನ್ನೊಬ್ಬರು ದೊಡ್ಡ ವಿಜ್ಞಾನಿ, ನಿನ್ನೆ ಅವರ ಬಗ್ಗೆ ಬಹುಶಃ ಒಂದ್ಸಲ ಪ್ರಸ್ತಾಪ ಮಾಡಿದೆ ಅಂತ ಕಾಣುತ್ತೆ. ಈ ತರುಣ ವಿಜ್ಞಾನಿಯ ಮಾತನ್ನ ಹಿರಿಯ ವಿಜ್ಞಾನಿ ಒಪ್ಪದೆ ಒದ್ದಾಡಿ ಹೋಯಿತು ವೈಜ್ಞಾನಿಕ ಪ್ರಪಂಚ. ಒಂದು 20-30 ವರ್ಷ ಒಂದು ಹೆಜ್ಜೆ ಮುಂದಕ್ಕೆ ಇಡೋಕ್ಕಾಗದೆ ಒದ್ದಾಡಿ ಹೋಯಿತು. ಯಾಕೆ? ಪೂರ್ವಾಗ್ರಹಗಳು, ಅಹಂಕಾರ, ಅನ್ರೈಪ್ ಈಗೋ ಇಂಗ್ಲಿಷಲ್ಲಿ ಅಂತಾರೆ, ಅಪಕ್ವವಾದ ಅಹಂಕಾರ. ನಾನು ಹೇಳ್ತಾ ಇದ್ದೀನಿ ಕೇಳು, ನಿನಗೇನು ಗೊತ್ತು? ಆದರೆ ನೆನ್ಪಿಟ್ಕೊಳ್ಬೇಕು, ಪ್ರಪಂಚದ ಮಹಾ ಆವಿಷ್ಕಾರಗಳೆಲ್ಲ ಬಹಳ ಸಣ್ಣ ವಯಸ್ಸಿನವರಿಂದಲೇ ಆಗಿರೋದು. ಬಹಳ ದೊಡ್ಡ ವಯಸ್ಸಿನವರು ಇಲ್ಲ ಅಂತಲ್ಲ, ಅಲ್ಲೊಬ್ಬರು ಬರ್ತಾರೆ. ಮಹಾನ್ ಆವಿಷ್ಕಾರಗಳು ಇನ್ನೂ 40 ಆಸ್ಪಾಸ್ನಲ್ಲಿದ್ದ ಅಂಥ ವ್ಯಕ್ತಿಗಳಿಂದಲೇ ಆಗಿರೋದು. 70 ಆಸ್ಪಾಸ್ನಲ್ಲಿರೋರು ಇನ್ನೇನು ಹೇಳ್ತೀಯ ಅನ್ನುವ ಧೋರಣೆ ಇಟ್ಕೊಂಡ್ರೆ ಸತ್ಯದ ಆವಿಷ್ಕಾರ, ಸತ್ಯದ ಅನಾವರಣ ಅದು ಅಷ್ಟು ಸುಲಭವಾಗಿ ಆಗಲ್ಲ. ಇಲ್ಲೇ ಉಪನಿಷತ್ತು ಋಷಿಗಳ ದೊಡ್ಡಸ್ತಿಕೆ, ಉಪನಿಷತ್ತು ಋಷಿಗಳ ಹೆಗ್ಗಳಿಕೆ ನಾವು ಕಾಣುವುದಿಲ್ಲ. ಕಳೆದ ಹಲವಾರು ತಲೆಮಾರುಗಳಿಂದ ತಾವು ಯಾವುದನ್ನು ಸತ್ಯ ಅಂತ ಭಾವಿಸಿದ್ರು
ಈಗ ಈ ಸಭೆಯಲ್ಲಿ ಕುಳಿತಿರ್ತಕ್ಕಂಥ ಒಬ್ಬ ಋಷಿ, ತರುಣ ಋಷಿಯೇ ಆಗಿರಲಿ ಅವನ ನೋಡಿ ಇದು ಹೀಗೆ ನೀವು ನಂಬಿದ್ದಿಲ್ಲ ಹಾಗಲ್ಲ ಅಂದ್ರೆ ಯಾವುದೇ ಪೂರ್ವಾಗ್ರಹವಿಲ್ಲದೆ, ಹಠವಿಲ್ಲದೆ, ಯಾವುದೇ ಜ್ಯೋತಿ ಬೀಳದೆ ತಮ್ಮ ಚಿಂತನೆಗಳಿಗೆ ಅದನ್ನು ಬದಲಾಯಿಸಿಕೊಳ್ತಾ ಇದ್ದರು ಋಷಿಮುನಿಗಳು. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಒಬ್ಬ ತರುಣ ಋಷಿ ಎದ್ದು ನಿಂತ್ಕೊಂಡು ಇಡೀ ಉಪನಿಷತ್ ಸಾರದ ಅದ್ಭುತವಾದ ಸಾರ ಶ್ಲೋಕಗಳಲ್ಲಿ ಒಂದನ್ನು ಹೇಳ್ತಾನೆ. ಎಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಾನೆ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ. ಆಯೇಧ, ಬೇರೆ ಈ ಲೋಕ ಅಲ್ಲ, ಬೇರೆ ಲೋಕಗಳ ಜನರು ನೀವು ಕೂಡ ಕೇಳಿಸ್ಕೊಳ್ಳಿ ಸ್ವಲ್ಪ. ಆಯೇಧಾಮಾನಿ ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಆಯೇಧಾಮಾನಿ ದಿವ್ಯಾನಿ ತಸ್ತು. ದಿವ್ಯ ಲೋಕಗಳಲ್ಲಿ ನೀವು ಕೇಳಿಸ್ಕೊಳ್ಳಿ. ವೇದಾಹಮೇತಂ, ನಾನು ಕಂಡು ಹಿಡದೆ. ವೇದಾಹಂ ಏತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮೇವ ವಿದಿತ್ವ ಅತಿಮೃತ್ಯುಮೇತಿ. ನಾಣ್ಯ ಪಂಥ, ಬೇರೆ ಮಾರ್ಗವೇ ಇಲ್ಲ. ಒಬ್ಬನನ್ನು ನಾನು ಕಂಡು ಹಿಡದೆ ಅವನನ್ನೇ ಎಲ್ಲರೂ ತಿಳ್ಕೊಳ್ಬೇಕು. ಅವನನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಮೃತ್ಯುವಿನಿಂದ 108 ಸಮಸ್ಯೆಗಳಿಂದ ಪಾರಾಗ್ತೇವೆ. ಬೇರೆ ಮಾರ್ಗವಿಲ್ಲ. ಇದು ಎಲ್ಲರೂ ತಿಳ್ಕೊಳ್ಬೇಕು, ವೆರಿಫೈ ಮಾಡಿ. ಬೇರೆ ಮಾರ್ಗವಿಲ್ಲ ಅಂದ್ರೆ ಏನು? ನರೇಂದ್ರನಾಗದೆ ಬೇರೆ ಮಾರ್ಗವಿಲ್ಲ. ಬೇರೆ ಮಾರ್ಗಗಳ ಪ್ರಕಾರ ಹೋದರು, ಹಿಂದಿನವರು ಹೋಗಿಲ್ಲ ಅಂತಲ್ಲ. ಅಲೆಕ್ಸಾಂಡರ್ ಹೋದ, ನೆಪೋಲಿಯನ್ ಬೇರೆ ಮಾರ್ಗದಲ್ಲಿ ಹೋದ, ಸೀಸರ್ ಬೇರೆ ಮಾರ್ಗದಲ್ಲಿ ಹೋದ, ಯಯಾತಿ ಬೇರೆ ಮಾರ್ಗದಲ್ಲಿ ಹೋದ. ಕೊನೆಗೆ ಎಲ್ಲರೂ ಕೂಡ ಕಣ್ಣೀರು ಹಾಕೊಂಡು ತಪ್ಪು ಮಾಡಿದ್ವಿ ನಾವು, ಈ ಮಾರ್ಗ ಅಲ್ಲ, ಎಲ್ಲಿ ತಪ್ಪಿದೀವಿ? ಯಾವತ್ತೋ ತಪ್ಪಿದ್ರಿ ನೀವು, ನೆನ್ನೆ ತಪ್ಪಿದ್ದಲ್ಲ. ನಿಮ್ಮ ಗುರುಗಳು ಮಾತೇ ಸರಿ ಇರಲಿಲ್ವೋ, ನೀವೇ ಗುರುಗಳನ್ನು ಸರಿಯಾಗಿ ಅನುಸರಿಸಲಿಲ್ವೋ, ಅವ್ರಿಗೆ ಸರಿಯಾಗಿ ಗೊತ್ತಾಗಲಿಲ್ವೋ? ಸಣ್ಣ ಸಣ್ಣ ಹುಡುಗರು ಏನೇನೋ ಮಾಡಿಬಿಟ್ರು, ನೀವು ಇಷ್ಟೆಲ್ಲ ಏನೇನೋ ಮಾಡಿದವರು, ಹಾಗೆ ಮಾಡಿದವರು, ಪ್ರಪಂಚವನ್ನು ಆಳಿದವರು. ನೆಪೋಲಿಯನ್ ಅಂತೂ ಕಣ್ಣೀರು ಹಾಕ್ತಾನೆ, ತನ್ನ ಆತ್ಮಚರಿತ್ರೆಯಲ್ಲಿ ಬರೀತಾನೆ. ಎಲ್ಲಿ ತಪ್ಪು ಮಾಡಿದೆ ನಾನು, ಎಲ್ಲಿ ತಪ್ಪು ಮಾಡಿದೆ? ಪಾಪ ನಿನಗೆ ಭಾರತೀಯ ಚಿಂತನೆ ಗೊತ್ತಿಲ್ಲ. ಅವನಿಗೆ ಭಾರತೀಯ ಚಿಂತನೆ, ಭಾರತೀಯರ ಹೆಗ್ಗಳಿಕೆ, ಭಾರತೀಯರಿಗಿರುವ ಸೌಭಾಗ್ಯ, ಸತ್ಯದ ಪೂರ್ಣ ಅನಾವರಣ ಇಲ್ಲಿ ಆಗಿದೆ. ಬೇರೆಲ್ಲೂ ಈ ಮಟ್ಟಕ್ಕೆ ಆಗಲಿಲ್ಲ, ಇವತ್ತಿಗೂ ಆಗಿಲ್ಲ. ಒಂದು ವೇಳೆ ಬೇರೆ ಆಮೇಲೆ ನಿನ್ನೆ ಮೊನ್ನೆ ಒಂದು 2000 ವರ್ಷಗಳ ಹಿಂದೆ, 1500 ವರ್ಷಗಳ ಹಿಂದೆ ಯಾರಾದರೂ ಬಂದಿದ್ರೆ, ಸತ್ಯದ ಅನಾವರಣ ಮಾಡಿದ್ರೆ, ಇಲ್ಲಿ ಏನು ಸತ್ಯದ ಅನಾವರಣೆ ಆಯಿತು, ಇದರ ಒಂದು ಮುಖ, ಎಲ್ಲವೂ ಅಲ್ಲ. ಅರವಿಂದರಾದಿಯಾಗಿ ಎಲ್ಲರೂ ಇದನ್ನು ಎತ್ತಿ ಹಿಡಿತಾರೆ, ವಿವೇಕಾನಂದರು ಇದನ್ನು ಹೇಳ್ತಾರೆ. ಬೇರೆಲ್ಲ ಕಡೆ ಆದ ಸತ್ಯದ ಆವರಣಗಳು, ಇಲ್ಲಿ ಏನು ಸತ್ಯದ ಆವರಣಗಳಾಯಿತು, ಕೇವಲ ಇದರ ಒಂದು ಮುಖ. ನಿನ್ನೆ ಅದನ್ನು ಪ್ರಸ್ತಾಪ ಮಾಡಿದೆ ನಾನು. ಇಲ್ಲವೇ ಕೇವಲ ಅದ್ವೈತವನ್ನು ಹೇಳಿರ್ತಾನೆ, ಇಲ್ಲ ಕೇವಲ ಅದ್ವೈತವನ್ನು ಹೇಳಿರ್ತಾನೆ, ಎಲ್ಲವನ್ನೂ ಹೇಳಿರಲ್ಲ. ಇಲ್ಲ ಭಕ್ತಿಯೋಗವನ್ನು ಮಾತ್ರ ಹೇಳಿರ್ತಾನೆ, ಇಲ್ಲ ಜ್ಞಾನಯೋಗವನ್ನು ಮಾತ್ರ ಹೇಳಿರ್ತಾನೆ, 4 ಯೋಗಗಳನ್ನು ಹೇಳಿರಲ್ಲ. ಅದೆಲ್ಲದರ ಅನಾವರಣ ಇಲ್ಲೇ ಆಗಿತ್ತು. ಯಾಕೆ? ಇಲ್ಲಿಯವರು ಮಾಡಿದ್ದೇ ಆ ಕೆಲಸವನ್ನ. ಭಾರತ ಅಂದ್ರೆ ಏನು? ಕೇವಲ ಈ ಜ್ಞಾನ, ಆ ಜ್ಞಾನ, ಇನ್ನೂ ಮುಂದಕ್ಕೆ ಹೋಗಲಿ ನಮ್ಮ ಜ್ಞಾನ. ಭಾ ಅಂತಂದ್ರೆ ಬೆಳಕು, ರಥ ಅಂತಂದ್ರೆ ಅದರಲ್ಲೇ ಮುಳುಗಿದವರು, ನಿರತರಾದವರು, ಅದರಲ್ಲೇ ಮುಳುಗಿದವರು. ಈ ಹಿಂದೆ ನಾನು ಹೇಳಿರ್ಬೋದು, ಮತ್ತೊಮ್ಮೆ ಹೇಳಿದ್ರೆ ತಪ್ಪೇನಾಗಿಲ್ಲ. ಸ್ವಾಮಿ ವಿವೇಕಾನಂದರು ಇದನ್ನು ಕುರಿತು ಬಹಳ ಚೆನ್ನಾಗಿ ಹೇಳ್ತಾರೆ. ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ಡ್ ಟು ಫಾರೆಸ್ಟ್ and took themselves to the study of man. The best and the most brilliant brains of India retired to forest. Best brains of India, brilliant brains of India ಕಾಡಿಗೆ ಹೋಗ್ಬಿಟ್ರು. ಯಾಕೆಂದ್ರೆ ಬಹಳ ಬ್ರೈನ್ ಇರೋನು, ಬ್ರಿಲಿಯಂಟ್ ಆಗಿರೋನು ಸಂತೆ ಕಟ್ಟೆನೆ ಅವನು ಹೊಂದಲ್ಲ. ಅವನಿಗೆ ಗದ್ದಲ ಗಲಾಟೆ ಇದೆಲ್ಲ ಹೊಂದಲ್ಲ. ಯಾವುದೇ ಜ್ಞಾನಿಗೆ ಗದ್ದಲ ಗಲಾಟೆ ಹೊಂದಲ್ಲ. ಕೃಷ್ಣ ಗೀತೆಯಲ್ಲಿ ಜ್ಞಾನಿಯ ಲಕ್ಷಣಗಳೇನು ಅಂತ ಹೇಳುವಾಗ ಇದನ್ನು ಹೇಳ್ತಾನೆ. ಅರತಿರ್ ಜನಸಂಸದಿ, ಅವನಿಗೆ ಜನಸಂದಣಿ ಇಷ್ಟವಾಗುವುದಿಲ್ಲ. ಜ್ಞಾನಿಗೆ ಜನಸಂದಣಿ ಇಷ್ಟವಾಗುವುದಿಲ್ಲ. ಅವನು ನಿರ್ಜನ ಪ್ರದೇಶವನ್ನು ಇಷ್ಟಪಡುವನು. ಯಾಕೆ? ಆತ್ಮನ ಸುಖವನ್ನು ಅನುಭವಿಸುವನು, ಅಂತರ್ಮುಖಿ. ಬಹಳ ಅವನು ಅಂತರ್ಮುಖಿಯಾಗೇ ಇರೋನು, ತನ್ನ ಒಳಗಡೆನೇ ಅವನು ಇರೋನು. ಹೀಗಾಗಿ ಅವನಿಗೆ ಈ ಗದ್ದಲ ಗಲಾಟೆ ಇದೆಲ್ಲ ಕೂಡ ನಡೆಯಲ್ಲ. ಹೀಗಾಗಿ ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ
ರಿಟೈರ್ ಟು ಫಾರೆಸ್ಟ್. ಯಾಕೆ ಹೋದ್ರು? ಕಾಡಿಗೆ ಯಾಕೆ ಹೋದ್ರು? ಟು ಸ್ಟಡಿ ಮ್ಯಾನ್ ಫ್ರಮ್ ಆಲ್ ಪಾಸಿಬಲ್ ಆಂಗಲ್ಸ್. ದ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ retired to forest and took themselves to the study of man from all possible angles. ಒಬ್ಬ ಮನುಷ್ಯನನ್ನ ಯಾವ ಯಾವ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡಬಹುದು, ಅವನ ದೌರ್ಬಲ್ಯಗಳೇನು, ಅವನ ಪ್ರಾಬಲ್ಯಗಳೇನು, ಅವನ ಮನಸ್ಸು ಹೇಗಿದೆ ಅನ್ನೋದನ್ನ ಇವತ್ತಿಗೂ ಪಾಶ್ಚಾತ್ಯ ಪ್ರಪಂಚ ಮೊನ್ನೆ ಆ ಕಾರ್ಲ್ ಯೂಂಗ್ ಅನ್ನುವಂಥವನು ಭಾರತೀಯ ಚಿಂತನೆಯನ್ನೇ ಪ್ರತಿಧ್ವನಿಸಿ ಒಂದಷ್ಟು ಒಪ್ಪಿಕೊಳ್ಳಬಹುದಾದ ವಿಚಾರಗಳನ್ನು ಹೇಳಿದ್ನೇ ಹೊರತು ಭಾರತೀಯ ವಿಚಾರಗಳನ್ನು ಅನುಸರಿಸದ ಫ್ರಾಯ್ಡ್ ಮೊದಲಾದವರು ಎಡವಿರೋದು, ಸಾಕಷ್ಟು ಬಿದ್ದಿರೋದು, ತಡವರಿಸಿರೋದು ಒಂದೆರಡು ಕಡೆ ಅಲ್ಲ. ಅರ್ಧಂಬರ್ಧ ಜ್ಞಾನಗಳನ್ನು ಕೊಟ್ಟು ಸಮಾಜಗಳನ್ನು ನೂಕಿದ್ದು ಹಳ್ಳಕ್ಕೆ ಅಷ್ಟಿಷ್ಟಲ್ಲ ಅವರೆಲ್ಲ ಕೂಡ. ಯಾಕೆ? ಪೂರ್ಣ ಸತ್ಯದ ಆವಿಷ್ಕಾರ, ಪೂರ್ಣ ಸತ್ಯದ ಅನಾವರಣ ಆ ಪ್ರಾಂತ್ಯದಲ್ಲಿ ಆಗಲೂ ಇಲ್ಲ. ಇಲ್ಲಿ ಆಗಿದ್ದನ್ನು ಅವರು ಅನುಸರಿಸಲೂ ಇಲ್ಲ, ಇದನ್ನು ತಗೊಳ್ಳೂ ಇಲ್ಲ. ಸಿಗಲೇ ಇಲ್ವೋ ಏನೋ, ಸಿಕ್ಕಿದ್ರೆ ಅದೇನು ಧೋರಣೆ, ಪಾಶ್ಚಾತ್ಯರ ಧೋರಣೆ ಅಲ್ವ ಅದು. ಇವರೇನು ನಮಗಿಂತಲೂ ಇವ್ರಿಗೇನು ಗೊತ್ತು ಅನ್ನೋ ಧೋರಣೆ ಅವರಲ್ಲಿ ಸಾಕಷ್ಟು ಇದೆ. ಅದೇನು ನಾನೇನು ಹೊಸದಾಗಿ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅವರಿಗೆ ಮನಸ್ಸಿನ ಬಗ್ಗೆ, ಮನಸ್ಸಿನ ರಚನೆಯೇ ಗೊತ್ತಿಲ್ಲ, ಮನಸ್ಸಿನ ಪ್ರಾಬಲ್ಯಗಳೇ ಗೊತ್ತಿಲ್ಲ. ಯಾವುದೋ ಇಂಗ್ಲೆಂಡಿನ ಒಂದು 3-4 ಜನ ವಿಜ್ಞಾನಿಗಳು 20ನೇ ಶತಮಾನದ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಸೈಕಿಯಾಟ್ರಿಯನ್ನು ಡೆವಲಪ್ ಮಾಡಿದ್ರೆ ಹೊರತು ಸೈಕಾಲಜಿ ಡೆವಲಪ್ ಆಗಲೇ ಇಲ್ಲ. ಸೈಕಾಲಜಿ ಎನ್ನುವಂತಹದ್ದು ಡೆವಲಪ್ ಆಗಿದ್ದು ಯೂಂಗ್ನ ಕಾಲದಲ್ಲಿ. ಅದು ಜರ್ಮನ್ ಫಿಲಾಸಫರ್ಸ್ ಗೈಟೆ ಮೊದಲಾದ ಭಾರತೀಯ ತತ್ವಶಾಸ್ತ್ರಜ್ಞರಿಂದ ಪ್ರಭಾವಿತನಾಗಿದ್ದ ಜರ್ಮನ್ ಫಿಲಾಸಫರ್ಸ್ ಸಂಪರ್ಕಕ್ಕೆ ಬಂದು ಈ ಕಾರ್ಲ್ ಯೂಂಗ್ ಸ್ವಲ್ಪ ತಕ್ಕಮಟ್ಟಿಗೆ ನಮ್ಮ ವಿಚಾರಗಳನ್ನೇ ತಗೊಂಡು ಅದಕ್ಕೆ ಸ್ವಲ್ಪ ತನ್ನ ಅನುಭವಗಳನ್ನು ಸೇರಿಸಿ ಒಂದಷ್ಟು ಪುಸ್ತಕ ಮಾಡಿದ. ಹಾರ್ವರ್ಡ್ನ ವಿಲಿಯಂ ಜೇಮ್ಸ್ ಅನ್ನುವಂಥವರು ದಿ ಪ್ರಾಗ್ಮ್ಯಾಟಿಸಮ್ ಮೊದಲಾದ ಪುಸ್ತಕಗಳ ಮೂಲಕ ಒಂದಷ್ಟು ವಿಚಾರಗಳನ್ನು ಹಾಕಿದರು. ಇಲ್ಲ ಅಂದ್ರೆ ಮನಸ್ಸಿನ ಬಗ್ಗೆ ಅವರಿಗೆ ಏನು ಕಲ್ಪನೆಯೇ ಇಲ್ಲ. ಅವರಿಗೆ ಮನಸ್ಸಿನ ಬಗ್ಗೆ ಕಲ್ಪನೆ ಇಲ್ಲ ಅಂದ್ರೆ ಅಹಂ ಬಗ್ಗೆ ಏನು ಹೇಳ್ತಾರೆ, ಚಿತ್ತದ ಬಗ್ಗೆ ಏನು ಹೇಳ್ತಾರೆ? ಅದೇ ನಿಜವಾದ ಮನುಷ್ಯ. ನಿಜವಾದ ಮನುಷ್ಯ ಯಾರು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ 4 ಸೇರಿಯೇ ನಿಜವಾದ ಮನುಷ್ಯ. ಹೊರಗಡೆ ಸೂಕ್ಷ್ಮ ಸ್ಥೂಲ ಶರೀರ, ಇದು ಒಂದು ಅನಾಟಮಿ, ಒಂದು ಫಿಸಿಯಾಲಜಿ, ಮತ್ತೊಂದು ಪೆಥಾಲಜಿ, ಮತ್ತೊಂದು ಮಗದೊಂದು, ಇದೇನು ಬಹಳ ದೊಡ್ಡದಲ್ಲ. ಇದೆಲ್ಲ ಸ್ವಲ್ಪ ಕಣ್ಣಿಗೆ ಕಾಣುವಂತಹದ್ದೇ. ಕಣ್ಣಿಗೆ ಒಂದೂ ಕಾಣಲ್ಲ ಈ 4ರಲ್ಲಿ. ಮನಸ್ಸು ಕಾಣಲ್ಲ, ಬುದ್ಧಿ ಕಾಣಲ್ಲ, ಚಿತ್ತ ಕಾಣಲ್ಲ, ಅಹಂಕಾರ ಕಾಣಲ್ಲ. ನೀವು ಯಾವ ಮೈಕ್ರೋಸ್ಕೋಪ್ ಇಂದ ನೋಡಿದ್ರೂ ಕಾಣಲ್ಲ. ಹೋಗಲಿ, ಅದು ಹೇಗಿದೆ, ಅದರ ಗಂಧ ಹೇಗಿದೆ, ವಾಸನೆ ಹೇಗಿದೆ ಅಂದ್ರೆ ಈ 4ಕ್ಕೂ ಯಾವುದೇ ವಾಸನೆ ಇಲ್ಲ. ಕಣ್ಣಿಗೆ ಕಾಣಲ್ಲ. ಮೂಗಿನಿಂದ ನೋಡೋಣ ಅಂದ್ರೆ ಅದಕ್ಕೆ ವಾಸನೆ ಇಲ್ಲ. ಕಿವಿಯಿಂದ ಅದನ್ನು ಗ್ರಹಿಸೋಣ ಅಂದ್ರೆ ಅದಕ್ಕೆ ವೈಬ್ರೇಷನ್ಸ್ ಇಲ್ಲ, ಶಬ್ದ ಇಲ್ಲ. ನಾಲಿಗೆಯಿಂದ ನೋಡೋಣ ಅದಕ್ಕೆ ರುಚಿಯೇ ಇಲ್ಲ. ಮುಟ್ಟೋಣ ಅಂತಂದ್ರೆ ಅದಕ್ಕೆ ಫಿಸಿಕಲ್ ಡೈಮೆನ್ಷನ್ನೇ ಇಲ್ಲ, ಟ್ಯಾಂಜಿಬಿಲಿಟಿನೇ ಇಲ್ಲ. ಹೇಗೆ ತಿಳಿತಾರೆ? ಯಾವ ಆಧಾರದ ಮೇಲೆ, ಯಾವ ಸಹಾಯದಿಂದ ಅವರು ತಿಳಿತಾರೆ? ಪಾಪ ತಿಳಿಯೋಕ್ಕಾಗಲೇ ಇಲ್ಲ. ಅವರು ತಿಳಿಯಬೇಕು, ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ಧ್ಯಾನಸ್ಥನಾಗಿ, ಸಮಾಧಿಸ್ಥನಾಗಿ ತಿಳಿಯಬೇಕು. ಅದ್ರ ಬಗ್ಗೆ ಅವ್ರಿಗೆ ಕಲ್ಪನೆಯೇ ಇಲ್ಲ. ಹೇಗೆ ತಿಳಿತಾರೆ ಅವರು? ಪಾಶ್ಚಿಮಾತ್ಯರು ಅಂತ ಅರ್ಧಂಬರ್ಧ ತಿಳ್ಕೊಂಡು ಕುಣಿತಾರಲ್ಲ ಜನ. ಭಾರತೀಯರು ಏನ್ ಮಾಡಿದ್ದಾರೆ? ಅರೆ ಬರೆ ಜ್ಞಾನ, ಅರ್ಧಂಬರ್ಧ ಜ್ಞಾನ, ಇವರೆಲ್ಲ ಕುಣಿತಾರಲ್ಲ, ಇವರೆಲ್ಲ ತಿಳ್ಕೊಳ್ಬೇಕು. ಇದೆಲ್ಲ ಕೂಡ ಏನೇನೋ ಅವಿವೇಕಿಗಳಂತೆ ಮಾತಾಡ್ತಾ ಇರ್ತಾರೆ. ಇವರು ಏನು ಮಾಡಿದ್ದಾರೆ? ಭಾರತೀಯ ಪರಂಪರೆ ಜಗತ್ತಿಗೆ ಏನು ಕೊಟ್ಟಿದೆ? ಇದಕ್ಕೆಲ್ಲ ವಿವೇಕಾನಂದರೇ ಅಧಿಕಾರವಾಣಿಯಿಂದ ಮಾತನಾಡಬೇಕಾದ್ರೆ ಹೇಳ್ತಾರವರು. took themselves to the study of man from all possible angles to the exclusion of all other pursuits. ಬೇರೆ ಎಲ್ಲಾ ಕೆಲಸಗಳನ್ನು ಬಿಸಾಕಿದರು. 10ರಲ್ಲಿ 11 ಅಲ್ಲ ಇದು. ಇದೊಂದಕ್ಕಾಗಿ ತಮ್ಮ ಜೀವನವನ್ನು ತೆಗೆದರು, ಮುಡಿಪಾಗಿಟ್ಟರು. ಅಂಡ್ ದಿ ಸ್ಟಡಿ ಟುಕ್ ಪ್ಲೇಸ್ ಫಾರ್ 50 ಲಾಂಗ್ ಸೆಂಚುರೀಸ್. 50 ಶತಮಾನಗಳ ಕಾಲ ಈ ಅಧ್ಯಯನ ನಡೆಯಿತು. ಇದನ್ನೇ ನಾವು ವೇದಗಳ ಇತಿಹಾಸ, ಈ 50 ಶತಮಾನಗಳ ಕಾಲದ ಇತಿಹಾಸ ಇದೆ ವೇದ ಇತಿಹಾಸ. ವೇದ ಕಾಲದ ಋಷಿಗಳನ್ನೇ ಅವರು ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಅಂತೆಲ್ಲ ಕೂಡ ಕರೆದಿತ್ತು. ಯಾಕೆ ಬ್ರಿಲಿಯಂಟ್ ಬ್ರೈನ್ಸ್ ಅಂದ್ರು? ವೇದಗಳ ಒಂದು ಮಂತ್ರವನ್ನು ಇವತ್ತಿನವರೆಗೆ ಇಲ್ಲಿಯವರೆಗೆ, ಇನ್ನು ಮುಂದೆಯೂ ಕೂಡ ಇದು ಯಾಕೋ ಅರ್ಥ ಕಾಣ್ತಿಲ್ವಲ್ಲ ನನಗೆ,
ಇದು ಅರ್ಥವಿಲ್ವಲ್ಲ ಅಂತ ಯಾರು ಒಬ್ಬರು ತೋರಿಸಿಕೊಟ್ಟಿಲ್ಲ, ತೋರಿಸಿಕೊಡಲಾರರು. ಪ್ರಯತ್ನಗಳು ನಡೆಯಿತು. ಕ್ರಿಶ್ಚಿಯನ್ ಪಾದ್ರಿಗಳು ಈ ದೇಶಕ್ಕೆ ಬಂದ ಪ್ರಾರಂಭದಲ್ಲಿ ನಿಮ್ಮ ಧರ್ಮದಲ್ಲಿ ಏನಿದೆ, ನಿಮ್ಮಲ್ಲಿ ಏನಿದೆ, ನಿಮ್ಮಲ್ಲಿ ಏನೂ ಇಲ್ಲ, ನೀವು ಕಲ್ಲು ಪೂಜೆ ಮಾಡೋರು, ನೀವು ಹಾಗೆ ಮಾಡ್ತೀರಿ, ಸಾಮಾಜಿಕ ಕೆಲವು ದೋಷಗಳನ್ನು ತಗೊಂಡು ನಮ್ಮಲ್ಲಿರುವ ಅಸ್ಪೃಶ್ಯತೆ, ನಮ್ಮಲ್ಲಿರುವ ಜಾತಿ ಪದ್ಧತಿ, ಸಾಮಾಜಿಕ ದೋಷಗಳನ್ನು ತಗೊಂಡು ಇದನ್ನೇ ಧಾರ್ಮಿಕ ದೋಷಗಳು ಅಂತ ತಪ್ಪು ಚಿತ್ರ ಕೊಟ್ಟು, ಧರ್ಮಕ್ಕೂ ಸಮಾಜಕ್ಕೂ ಏನ್ ಸಂಬಂಧ? ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ವರ್ಣಭೇದ, ಸೌತ್ ಆಫ್ರಿಕಾದಲ್ಲಿದ್ದಂಥ ವರ್ಣಭೇದ, ಅಪಾರ್ಥೈಡ್, ಅದಕ್ಕೂ ಕ್ರಿಶ್ಚಿಯನ್ ಧರ್ಮಕ್ಕೂ ಸಂಬಂಧ ಇದೆಯಾ? ಬೈಬಲ್ಗೂ ಅಪಾರ್ಥೈಡ್ಗೂ ಏನ್ ಸಂಬಂಧ? ಸಮಾಜದ ಒಂದು ಯಾವುದೋ ಒಂದು ಕೆಟ್ಟ ಪದ್ಧತಿ ಆ ಧರ್ಮಕ್ಕೆ ಯಾಕೆ ನೀವು ತೊಡಕು ಹಾಕ್ತೀರಿ ನೀವು? ಯಾವಾಗ ವರ್ಣಭೇದ, ಸೌತ್ ಆಫ್ರಿಕಾದಲ್ಲಿರುವ ವರ್ಣಭೇದ ಮತ್ತು ಇಡೀ ಪಾಶ್ಚಾತ್ಯ ಜಗತ್ತು ಅದ್ಭುತವಾದ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಂತ ಆ ನೀಗ್ರೋಗಳನ್ನ ಪ್ರಾಣಿಗಳಂತೆ ಕಂಡಿದ್ದು, ಅದಕ್ಕೂ ಕ್ರಿಶ್ಚಿಯನ್ ಧರ್ಮಕ್ಕೂ ಏನೋ ಸಂಬಂಧವಿಲ್ಲ ಅನ್ನೋದಾದ್ರೆ, ಅಸ್ಪೃಶ್ಯತೆಗೂ ಹಿಂದೂ ಧರ್ಮಕ್ಕೂ ಏನು ಸಂಬಂಧ? ಅದು ಮಾತ್ರ ಅವ್ರ ಸಂಬಂಧ ಇಲ್ಲ. ಇದು ಮಾತ್ರ ಹೇಳೋರು ಕೇಳೋರ್ ಗತಿ ಇಲ್ಲ. ಮೈಲ್ಡ್ ಹಿಂದೂ ಇವನಿಗೆ ಎಷ್ಟು ಬೈದ್ರು ಬಯಸ್ಕೊಳ್ತಾನೆ, ಇವನ ಅಧ್ಯಯನವೂ ಮಾಡಲ್ಲ, ಇವನ ಅಧ್ಯಯನಹೀನ, ಧೈರ್ಯಹೀನ, ಪೌರುಷಹೀನ. ಬೆಳಗಿರೋನು ಏನ್ ಹೇಳಿದ್ರು ವೇದವಾಕ್ಯ, ಗುಲಾಮ. ಅಲ್ಲಿಂದ ಬಂದಿದ್ದೆಲ್ಲ ವೇದವಾಕ್ಯಗಳು, ಅಲ್ಲಿಂದ ಏನು ಬಂದ್ರು ಅದು ಅರ್ಧ ಸತ್ಯಗಳು, ಅಲ್ಲಿಂದ ಬರೋವೆಲ್ಲ ಅರ್ಧ ಸತ್ಯಗಳು. ವಿವೇಕಾನಂದರು ಹೇಳಲಿಲ್ವಾ, ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್ ಯು ಫಸ್ಟ್ ವೆರಿಫೈ ಅಂಡ್ ದೆನ್ ಅಕ್ಸೆಪ್ಟ್, ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್ ಯು ಫಸ್ಟ್ ಅಕ್ಸೆಪ್ಟ್ ಅಂಡ್ ದೆನ್ ವೆರಿಫೈ. ದಡ್ರ ಅವರು. ಇದೇ ವಿವೇಕಾನಂದರೇ ನನ್ನನ್ನು ಕೆಣಕಿ, ನನ್ನನ್ನು ಪ್ರಶ್ನಿಸಿ, ನನ್ನನ್ನು ಎದುರಿಸಿ ತಾಕತ್ತಿದ್ರೆ ಅಂತ 3.5 ವರ್ಷದಲ್ಲಿ ಅಲಾಸ್ಕಾದಿಂದ ಸ್ಕ್ಯಾಂಡಿನೇವಿಯಾವರೆಗೆ ಓಡಾಡಿ ಅವ್ರನ್ನೆಲ್ಲ ಕೆಣಕುವ ರೀತಿಯಲ್ಲೇ, ರೇಗಿಸುವ ರೀತಿಯಲ್ಲೇ ಅವ್ರ ಮುಂದೆ ಉಪನ್ಯಾಸಗಳನ್ನು ಮಾಡಿ ಬಂದಾಗ ಯಾರೇನ್ ಮಾಡೋಕಾಯ್ತು ವಿವೇಕಾನಂದರನ್ನ? ಯಾರೇನ್ ಪ್ರಶ್ನೆ ಕೇಳಿದ್ರು? ಪ್ರಶ್ನೆ ಕೇಳಿದವರು ಯಾರು ಉಳಿದ್ರು? ಪ್ರಶ್ನೆ ಕೇಳಿದವರು ತಮ್ಮ ಒಳ್ಳೆ ಪ್ರಶ್ನೆ ಕೇಳಿಬಿಟ್ಟಿದ್ದಕ್ಕೆ ಉತ್ತರ ಏನ್ ಹೇಳ್ತಾರೆ? ಬೆರೆದ್ರ, ಬೀಗದ್ರ. ಜೀವನದಲ್ಲಿ ಇನ್ನೊಮ್ಮೆ ಪ್ರಶ್ನೆ ಕೇಳಬಾರದು, ಹಾಗೆ ಉತ್ತರಗಳನ್ನು ಕೊಟ್ಟರು. ಪ್ರಾಮಾಣಿಕವಾದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರು. ಕೆಣಕುವ ಪ್ರಶ್ನೆಗೆ ಇನ್ನು ಮತ್ತೆ ಮುಖ ಎತ್ತಿರಬಾರದು, ಹಾಗೆ ಉತ್ತರಗಳನ್ನು ಕೊಟ್ಟರು. ಯಾಕೆ? ಸತ್ಯವನ್ನು ಅನುಭವಿಸಿದವರು ಅವರು. ಅವರು ಹೇಳಿದ ಮಾತುಗಳು ಪುಸ್ತಕ ಜ್ಞಾನ ಅಲ್ಲ, ಅವರ ಅನುಭವ. ಅದನ್ನೇ ಹೇಳಿದ್ದು. ಆತ್ಮಜ್ಞಾನವನ್ನು ಪಡೆದುಕೊಂಡವನು, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡವನು ಹೇಗೆ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಪ್ರವೇಶ ಮಾಡಿಬಿಡುವಲ್ಲ, ಈ ಶರೀರವನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಶರೀರದಲ್ಲಿ ಬೇಕಾದಷ್ಟು ದಿನ, ಶಂಕರಾಚಾರ್ಯರ ಜೀವನದಲ್ಲಿ ಪರಕಾಯ ಪ್ರವೇಶ ಅಂತ ಬರುತ್ತೆ. ತಮ್ಮ ಸನ್ಯಾಸಿ ಶರೀರವನ್ನು ಒಂದು 6 ತಿಂಗಳು ಒಂದು ಕಡೆಗಿಟ್ಟು ರಾಜನ ಶರೀರಕ್ಕೆ ಹೋದ್ರು, ಅಲ್ಲೊಂದು 6 ತಿಂಗಳಿದ್ರು, ಮತ್ತೆ ವಾಪಸ್ ಬಂದ್ರು ತಮ್ಮ ಶರೀರಕ್ಕೆ. ಇದನ್ನೇ ಕರೆಯೋದು ಸತ್. ಯು ಹ್ಯಾವ್ ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್. ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೆ ಅವರ ಅಸ್ತಿತ್ವ ಪೂರ್ತಿಯಾಗಿ ಅವ್ರ ಕೈನಲ್ಲಿದೆ. ಅವರ ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ. ಈ ಶರೀರ ಹೀಗೆ ಉಳಿಯುತ್ತೆ 1000 ವರ್ಷ ಅಂತಲ್ಲ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿ ಸಾಯೋದೇ ಇಲ್ಲ, ಒಂದೇ ಶರೀರದಲ್ಲಿ ಇರ್ತಾನೆ ಅಂತಲ್ಲ. ಅವನು ಇದರಲ್ಲಿರೋದು 100 ವರ್ಷ, 120 ವರ್ಷ, 150 ವರ್ಷ ಹೆಚ್ಚಂದ್ರೆ ಆಮೇಲೆ ಬಿಸಾಕ್ತಾನೆ. ಇನ್ನೊಂದು ಶರೀರ ತನಗಿಷ್ಟ ಬಂದಾಗ, ಇಷ್ಟ ಬಂದ ರೀತಿಯಲ್ಲಿ ಶರೀರಗಳನ್ನು ಬದಲಾಯಿಸ್ತಾನೆ. ಮೃತ್ಯು ಅಂದ್ರೆ ಶರೀರವನ್ನು ಬದಲಾಯಿಸೋದೆ. ಪ್ರಾಣ ಶರೀರವನ್ನು ಬಿಟ್ಟು ಹೋಗದೆ ಮೃತ್ಯು. ಬಿಟ್ಟೆಲ್ಲೋ ಹೋಗ್ಬಿಡುತ್ತೆ, ಯಾವಾಗಲೂ ಬರುತ್ತೆ. ಈಗ ನಮ್ಮ ಕೈನಲ್ಲಿ ಇಲ್ಲ. ಅದು ಎಲ್ಲಿಗೆ ಹೋಗುತ್ತೆ ಅನ್ನೋದು ನಮ್ಮ ಕೈನಲ್ಲಿಲ್ಲ, ಯಾವಾಗ ಬರುತ್ತೆ ಅನ್ನೋದು ನಮ್ಮ ಕೈನಲ್ಲಿಲ್ಲ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು, ನರನಾಗಿದ್ದವನು ನರೇಂದ್ರನಾದರೆ ಅವನು ಬೇಕಾದರೆ ಆ ಲೋಕದಲ್ಲಿ ಎಷ್ಟು ದಿನ ಇರಬೇಕು, ಮತ್ತೆ ಯಾವಾಗ ವಾಪಸ್ ಬರಬೇಕು, ಯಾವ ತಂದೆ ತಾಯಂದ್ರ ಮಗನಾಗಿ ಹುಟ್ಟಬೇಕು, ಮಗಳಾಗಿ ಹುಟ್ಟಬೇಕು, ಅಲ್ಲಿ ಏನೇನು ಮಾಡಬೇಕು ಮೊದಲೇ ನಿರ್ಧಾರ ಮಾಡಿ ಆಮೇಲೆ ಬರ್ತಾನೆ. ಈ ಸ್ವಾತಂತ್ರ್ಯ ಅವನಿಗಿದೆ. ಆ ಸ್ವಾತಂತ್ರ್ಯವೇ ಮುಕ್ತ ಸ್ಥಿತಿ. ಮುಕ್ತಿಯಿಂದ ಸ್ವಾತಂತ್ರ್ಯ, ಬಿಡುಗಡೆ. ಇನ್ನು ಇತಿಮಿತಿಗಳಿಲ್ಲ. ಅಸಹಾಯಕತೆಯಿಂದ ಬಿಡುಗಡೆ. ಮುಕ್ತಿ ಅಂತಂದ್ರೆ ಎಲ್ಲ ಅಸಹಾಯಕತೆಗಳಿಂದ ಬಿಡುಗಡೆ. ಇನ್ನು ಅಸಹಾಯಕತೆ, ಐ ಆಮ್ ಹೆಲ್ಪ್ಲೆಸ್. ನೋ, ಯು ಆರ್ ನೋ ಮೋರ್ ಹೆಲ್ಪ್ಲೆಸ್. ಎಲ್ಲ ನಿನ್ನ ಕೈನಲ್ಲಿದೆ. ನಿನ್ನ ಹಣೆ ಬರ ನೀನೇ ಬರ್ಕೊಳ್ತೀಯ. ಹೀಗಾಗಿ ಮುಂದುವರೆದು ಹೇಳಬೇಕು ಅಂತಂದ್ರೆ, ದಿ ಸ್ಟಡಿ ವಾಸ್ ಕ್ಯಾರಿಡ್ ಆನ್ ಫಾರ್ 50 ಲಾಂಗ್ ಸೆಂಚುರೀಸ್. ದಿ ರಿಸಲ್ಟ್ ಈಸ್
ವೇದಾಸ್ ಅಂಡ್ ವೇದಾಂತ ದಿ ಬೇಸಿಸ್ ಆಫ್ ಇಂಡಿಯನ್ ಕಲ್ಚರ್. 50 ಶತಮಾನಗಳ ಕಾಲ ನಡೆದ ಈ ಅಧ್ಯಯನದಿಂದ ಪ್ರಯೋಜನವಾಗಿದ್ದೇನು? ವೇದಾಂತಗಳು ಹುಟ್ಕೊಂಡವು. ಅದೇ ಭಾರತೀಯ ಸಂಸ್ಕೃತಿಯ ಆಧಾರ. ಅದರಲ್ಲಿ ಏನ್ ಹೇಳುತ್ತೆ? ಮನುಷ್ಯನೇ, ನೀನು ಭೂಲೋಕದ ಚಕ್ರವರ್ತಿಯೇ ಆಗಬಹುದು, ಆದ್ರೆ ನೀನು ಅಸಹಾಯಕ. ಯಾವತ್ತು ಮೃತ್ಯು ಬಂದು ಎಲ್ಲ ನುಂಗು ಹಾಕುತ್ತೋ ನೀನು ನೋಡಿದ್ದೀಯಾ? ಮೃತ್ಯು ನಾಳೆ ಬಾ ಅಂತ ಅನ್ನಬಲ್ಲೆಯ? ಎಷ್ಟು ದಿನಕ್ಕೆ ಉಳಿಯುತ್ತೆ ನಿನ್ನ ಸಂಪತ್ತು ನಿನಗೆ ಗೊತ್ತಾ? ಇಡೀ ಜೀವಮಾನದಲ್ಲಿ ಎಷ್ಟೇನೇನೋ ಮಾಡಿದವನು ನಾಳೆ ಹೊರಟೋದ್ರೆ ಇಂಗು ತಿಂದು ಮಂಗ ಅಲ್ವಾ ನೀನು? ಯಾವ ಖಾತ್ರಿ ಇದೆ ನಿನಗೆ? ನಿನ್ನ ವಸ್ತುಗಳು ನಿನ್ನದು, ನಿನ್ನ ಹೆಂಡತಿ ನಿನ್ನವಳು, ನಿನ್ನ ಮಕ್ಕಳು ನಿನ್ನವರು. ಯಾವ ಖಾತ್ರಿ ಇದೆ? ಅವರಾದ್ರೂ ಇರ್ತಾರೆ ಅಂತ ಖಾತ್ರಿ ಇದೆಯಾ? ನೀನಾದ್ರೂ ಇರ್ತೀಯ ಅಂತ ಖಾತ್ರಿ ಇದೆಯಾ? ಯಾವಾಗ ಖಾತ್ರಿ ಇಲ್ಲ, ಅದರಿಂದ ಅಂಥ ಪ್ರಯೋಜನವೇನೂ ಇಲ್ಲ. ಸೆಕ್ಯೂರಿಟಿ ಇಲ್ಲ ಅಲ್ಲಿ. ಯಾವುದೇ ರೀತಿಯ ಸೆಕ್ಯೂರ್ಡ್ ಫೀಲಿಂಗ್ ಇಲ್ಲ. ಸೆಕ್ಯೂರ್ಡ್ ಫೀಲಿಂಗ್ ಇಲ್ಲ ಅಂತಂದ್ರೆ ಅದೇನು? ಅದು ದುಸ್ಥಿತಿ, ಅದು ಅಸಹಾಯಕ ಸ್ಥಿತಿ. ಏನ್ ಪ್ರಯೋಜನ ಇಲ್ಲ ಆ ಮನುಷ್ಯ. ಹೀಗಾಗಿ ನರ, ನೀನು ಇದೇ ರೀತಿ ಅಸಹಾಯಕತೆಯಿಂದ ಒದ್ದಾಡಬೇಕಾಗಿಲ್ಲ. ನೀನು ನರೇಂದ್ರನಾದಾಗ ಏನಾಗ್ತೀಯ? ಶರೀರವನ್ನಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ್ತೀಯ. ಮಿತಿಯಿಲ್ಲದ ಜ್ಞಾನ ನಿನ್ನದು. ಸತ್ ನಿಂದು ಅಬ್ಸಲ್ಯೂಟ್, ಚಿತ್ ನಿಂದು ಅಬ್ಸಲ್ಯೂಟ್, ಆನಂದ ನಿಂದು ಅಬ್ಸಲ್ಯೂಟ್. ನಿನ್ನ ಅಸ್ತಿತ್ವ ಅಬ್ಸಲ್ಯೂಟ್, ನಿನ್ನ ಜ್ಞಾನ ಅಬ್ಸಲ್ಯೂಟ್, ನಿನ್ನ ಆನಂದ ಅಬ್ಸಲ್ಯೂಟ್. ಇದರ ಆಚೆಗೆ ವೈಭವ ಇಲ್ಲ. ಬೇಕಾದ್ದೇ ಮನುಷ್ಯನಿಗೆ 3 ಜೀವನದಲ್ಲಿ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವೆಲ್ಲ ಹೆಣಗ್ತಾ ಇರೋದು ಈ 3ಕ್ಕೆ. ಏನದು? ಆರೋಗ್ಯ, ಜ್ಞಾನ, ಆರೋಗ್ಯ, ವಿದ್ಯೆ, ಆನಂದ. ಆರೋಗ್ಯ, ಮಗು ಹುಟ್ಟಿದಾಗಿಂದ ಒಂದು 7-8 ವರ್ಷದ ಮಗುವರೆಗೆ ಅದರ ಆರೋಗ್ಯದ ಕಡೆಗೆ ಎಲ್ಲರದು ಗಮನ. ತಂದೆ ತಾಯಿ, ನೆಂಟರು, ಇಷ್ಟರು ಎಲ್ಲರದು ಮಗುವಿನ ಆರೋಗ್ಯ. ಸ್ವಲ್ಪ ತನ್ನ ಆರೋಗ್ಯ ತಾನು ನೋಡ್ಕೊಳ್ಳುತ್ತೆ ಅಂತ ಗೊತ್ತಾದ್ಮೇಲೆ ಇನ್ನು ಜ್ಞಾನ, ಸ್ಕೂಲಿಗೆ ಹಾಕೋವನ್ನ, ಅವನಿಗೆ ವಿದ್ಯೆ ಬರಲಿ, ಜ್ಞಾನ ಬರಲಿ. ಒಂದು 10-15 ವರ್ಷ ಸ್ಕೂಲ್ ಆಯ್ತು. ಇನ್ನು ಆನಂದ, ಹಣ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಮನೆ ಬೇಕು, ಏನೇನೋ ಬೇಕು, ಆನಂದ. ಅದೊಂದು 60 ವರ್ಷ. ಆಮೇಲೆ ಮುಗಿಯಿತು ಜೀವನದಲ್ಲಿ, ನಮ್ದೇನೆಲ್ಲ ಮುಗಿಯಿತು. ಇನ್ನು ಇದ್ದಿದ್ರಲ್ಲೇ ಇನ್ನೊಂದಷ್ಟು ಆನಂದ ಪಡ್ತಾ ಇರೋದು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಪಾಶ್ಚಾತ್ಯ ಪ್ರಪಂಚವಾಗಲಿ, ಹಿಂದೂವಾಗಲಿ, ಮುಸಲ್ಮಾನನಾಗಲಿ, ಕ್ರಿಶ್ಚಿಯನ್ ಆಗಲಿ, ಸತ್ ಚಿತ್ತ ಆನಂದಗಳಿಗಾಗಿಯೇ ಅವನು ಹೆಣಗ್ತಾ ಇರೋದು. ಅನ್ಯ ಧರ್ಮೀಯರಿಗೆ ಗೊತ್ತಿಲ್ಲ, ಭಾರತೀಯರಿಗೆ ಇದು ಗೊತ್ತು. ಸಚ್ಚಿದಾನಂದನಾಗಬೇಕಂತಲೇ ಎಲ್ಲರೂ ಪ್ರಯತ್ನ ಪಡ್ತಿರೋದು. ಮುಸಲ್ಮಾನನಾದ್ರೂ ಅಷ್ಟೇ, ಕ್ರಿಶ್ಚಿಯನ್ ಆದ್ರೂ ಅಷ್ಟೇ, ನಾಸ್ತಿಕನಾದ್ರೂ ಅಷ್ಟೇ. ಯಾವ ಜಾತಿ ಮತ ಇತ್ಯಾದಿ ಅಂತ ಲೆಕ್ಕಕ್ಕೆ ಇಲ್ಲ. ನಾಸ್ತಿಕನೂ ಅವನ ಜೀವನದಲ್ಲಿ ಸಚ್ಚಿದಾನಂದನಾಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು. ಹೇಗೆ ಸಚ್ಚಿದಾನಂದನಾಗೋದು? ಆ ಸಚ್ಚಿದಾನಂದ ಅನ್ನೋನೊಬ್ಬನಿದ್ದಾನೆ ಒಳಗಡೆ. ಆ ಸಚ್ಚಿದಾನಂದ ಸ್ಥಿತಿಯನ್ನ ನಿಮಗೆ ಕೊಡೋದಕ್ಕೆ ಕಾಯ್ತಾ ಇರೋನೊಬ್ಬನಿದ್ದಾನೆ. ಆದ್ರೆ ಶಂಕರಾಚಾರ್ಯರು ಹೇಳಿದ ಹಾಗೆ ನಿನಗೆ ಅದರ ಕಡೆ ಗಮನವೇ ಇಲ್ಲವಲ್ಲೋ. ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಸಚ್ಚಿದಾನಂದ ಇಲಿಯ ಒಳಗಡೆನೂ ಇದೆ, ಆದ್ರೆ ಇಲಿ ಏನು ಮಾಡಿದರೂ ಅದನ್ನು ಪಡೆದುಕೊಳ್ಳಲಾರದು. ಹುಲಿಯ ಒಳಗಡೆ ಇದೆ, ಸಿಂಹದ ಒಳಗಡೆ ಇದೆ, ಆನೆ ಒಳಗಡೆ ಇದೆ. ಇವರು ಯಾರೂ ಆ ಸಚ್ಚಿದಾನಂದವನ್ನು ಪಡೆದುಕೊಳ್ಳಲಾರರು. ಇವ್ರು ಬಿಡಿ, ಇಂದ್ರಲೋಕ, ಗಂಧರ್ವಲೋಕ ಇತ್ಯಾದಿ ನಾವೆಲ್ಲ ಹೇಳ್ತೀವಿ. ಅವೆಲ್ಲ ಇದೆಯಾ ಇಲ್ವಾ ಅನ್ನುವಂತಹದ್ದು ಇವತ್ತಿನ ಉಪನ್ಯಾಸದಲ್ಲಿ ನಾನು ಹೇಳಲ್ಲ, ಮುಂದೆ ಉಪನ್ಯಾಸ ಬಂದಾಗ ಹೇಳ್ತೇನೆ. ಸೂಕ್ಷ್ಮ ಲೋಕಗಳು ಅವೆಲ್ಲ, ಆ ಲೋಕಗಳು ಬೇರೆ ಇದೆ. ಇಲ್ಲಿಯವರೆಗೆ ವಿಜ್ಞಾನಿಗಳು ಅದನ್ನು ಒಪ್ಪಿರಲಿಲ್ಲ, ಈಗ ಒಂದು ಕೆಲವು ವರ್ಷಗಳಿಂದ ಒಪ್ತಾ ಇದ್ದಾರೆ. ಆದ್ದರಿಂದಲೇ ಯೂನಿವರ್ಸ್ ಅನ್ನೋದನ್ನು ಬಿಟ್ಟು ಈಗ ಮಲ್ಟಿವರ್ಸ್ ಅನ್ನೋ ಪದವನ್ನು ಯೂಸ್ ಮಾಡ್ತಾರೆ. ಒಂದು ಯೂನಿವರ್ಸ್ ಅಲ್ಲ ಇರೋದು, ಹಲವಾರು ಯೂನಿವರ್ಸ್ಗಳಿವೆ. ರಾಮಕೃಷ್ಣರು ಭಾರತೀಯ ಋಷಿಗಳಿಗೆ ಇದು ಯಾವತ್ತೋ ಗೊತ್ತಿತ್ತು. ರಾಮಕೃಷ್ಣರು ನಿರ್ವಿಕಲ್ಪ ಸಮಾಧಿಗೆ ಹೋದಾಗ ಒಂದ್ಸಲ ಅವರ ಮನಸ್ಸು ಈ ಲೋಕಗಳನ್ನೆಲ್ಲ ಓಡಾಡ್ಕೊಂಡು ಬಂತು. ಅತ್ಯುನ್ನತವಾದ ಲೋಕಕ್ಕೆ ಹೋಯ್ತು. ಅಲ್ಲಿ 7 ಜನ ಋಷಿಗಳು ಗಾಢ ಧ್ಯಾನದಲ್ಲಿ ಮಗ್ನರಾಗಿದ್ದಾಗ ಒಂದು ಋಷಿಯನ್ನು ನೋಡಿ ಆಶ್ಚರ್ಯಗೊಂಡು, ಅವನ ಅದ್ಭುತವಾದ ಸ್ಥಿತಿಯನ್ನು ಕಂಡು ಆಶ್ಚರ್ಯಗೊಂಡು ಮತ್ತೆ ಭೂಲೋಕಕ್ಕೆ ವಾಪಸ್ ಬಂತು. ಯಾವಾಗ ನರೇಂದ್ರ, ಮುಂದೆ ವಿವೇಕಾನಂದರಾದ ನರೇಂದ್ರ ರಾಮಕೃಷ್ಣರ ಹತ್ರ ಬಂದ, ಅವನನ್ನು ನೋಡಿಯೇ ರಾಮಕೃಷ್ಣರು ಗುರುತು ಹಿಡಿದು ಬಿಟ್ರು, ಆ ಋಷಿ ಇವನೇ ಆ ಋಷಿ. ಅವನ ಕಣ್ಣುಗಳು ಇವನ ಕಣ್ಣುಗಳು ಒಂದೇ ತರ ಇದೆ. ಆಮೇಲೆ, ಓ ನರ ಋಷಿ, ನೀನು ಭೂಲೋಕಕ್ಕೆ ಯಾಕೆ ಬಂದಿದ್ದೀಯಾ ನನಗೆ ಗೊತ್ತಿದೆ ಅಂತೆಲ್ಲ ಹೇಳ್ತಾರೆ ಕೈ ಜೋಡಿಸ್ಕೊಂಡು. 18 ವರ್ಷದ ಯುವಕನ ಮುಂದೆ
40 ವರ್ಷದ ರಾಮಕೃಷ್ಣರು, ಹೇ ಋಷಿ, ನರ ಋಷಿ ನೀನು, ಆ ಪುರಾತನ ನರ ಋಷಿ ನೀನು ಯಾತಕ್ಕೆ ಬಂದಿದೆಯಾ ನನಗೆ ಗೊತ್ತಿದೆ, ಹೀಗೆಲ್ಲ ಮಾತಾಡ್ತಾರೆ. ಅದು ನರೇಂದ್ರನಿಗೆ ಏನೂ ಗೊತ್ತಿಲ್ಲ, ಅವನಿಗೇನೂ ಗೊತ್ತಿಲ್ಲ ತನ್ನ ಬಗ್ಗೆ. ಆದರೆ ರಾಮಕೃಷ್ಣರಿಗೆ ಎಲ್ಲವೂ ಗೊತ್ತು. ಇದೊಂದು ಅದ್ಭುತವಾದ ಘಟನಾವಳಿಗಳು, ಅವರಿಬ್ಬರ ಜೀವನದಲ್ಲಿ ಅದ್ಭುತ ಘಟನೆಗಳು. ಇದೆಲ್ಲ ಓದಬೇಕು. ಹೇಗಿತ್ತು ಅವ್ರ ಸಂಬಂಧ, ಅವರಿಬ್ಬರು ಏನಕ್ಕೆ ಬಂದರು, ಹೇಗೆ ತಯಾರು ಮಾಡಿದರು ಶಿಷ್ಯನೂ ಹೇಗೆ ತಯಾರಾದ, ಪರಸ್ಪರ ಪರೀಕ್ಷೆಗಳೇನು, ಪರಸ್ಪರ ಮೆಚ್ಚುಗೆಗಳೇನು, ಪ್ರೀತಿಗಳೇನು, ಅಭಿಮಾನಗಳೇನು, ಅದೇ ಒಂದು ಅದ್ಭುತವಾದಂತಹ ಒಂದು ಕಥೆ. ಮನಸ್ಸನ್ನು ಮುದಗೊಳಿಸುವ, ಮನಸ್ಸನ್ನು ಮೇಲಕ್ಕೆ ಎತ್ತುವ, ಹೀಗೂ ಒಂದು ಜೀವನ ಇದೆ. ಇದೂ ಒಂದು ಜೀವನ, ನಾವೆಲ್ಲ ಅನುಭವಿಸಬಹುದಾದ, ನಮಗೆಲ್ಲ ಕೂಡ ಪರಿಚಯಕ್ಕೆ ಬರಬಹುದಾದ ಇದೊಂದು ಜೀವನ ಇದೆ. ನೆನ್ಪಿಟ್ಕೊಳ್ಳಿ, ಈಗಿರೋ ಜೀವನ ಬಹಳ ಸಣ್ಣ ಜೀವನ. ಉದಾತ್ತ ಜೀವನಗಳು ನೂರಾರು ಇವೆ. ಕ್ರಮೇಣ ಆ ಜೀವನಗಳಿಗೆ ನಮ್ಮನ್ನು ಏರಿಸ್ಕೋಬೇಕು. ಅದೇ ಆಹಾರ, ನಿದ್ರ, ಭಯ, ಮೈಥುನ. ಆಹಾರ, ನಿದ್ದೆ, ಮೈಥುನ, ಭಯ. ಇದರಲ್ಲೇ ಕೂತ್ಕೊಂಡ್ಬಿಟ್ರೆ ಮನುಷ್ಯ ರೂಪೇಣ ಮೃಗಾಶ್ಚರಂತೆ, ಮನುಷ್ಯ ರೂಪದ ಮೃಗಗಳಂತೆ ನಾವಿದ್ದು ಬಿಡ್ತೇವೆ ಹೊರತು ನಿಜಕ್ಕೂ ಮನುಷ್ಯರಾಗುವುದೇ ಇಲ್ಲ. ರೂಪ ಮಾತ್ರ ಮನುಷ್ಯ, ಒಳಗಡೆ ಎಲ್ಲ ಮೃಗತ್ವ. ಹೀಗಾಗಿ ಈ ಸಚ್ಚಿದಾನಂದನಾಗುವುದು ಪ್ರಾಣಿಗಳಲ್ಲೂ ಇದ್ದಾನೆ. ಅಷ್ಟೇ ಅಲ್ಲ, ಸೂಕ್ಷ್ಮ ಲೋಕಗಳಲ್ಲಿರುವ ದೇವತೆಗಳು, ಇಂದ್ರಾದಿ ದೇವತೆಗಳು, ಗಂಧರ್ವಗಳು, ಕಿನ್ನರು, ಈ ಲೋಕಗಳಲ್ಲಿ ಇದಾರಲ್ಲ, ಅವರಿಗೂ ಸಾಧ್ಯವಿಲ್ಲ. ಅವರು ಸಚ್ಚಿದಾನಂದನ ಜಾಗೃತಗೊಳಿಸಿಕೊಳ್ಳಲಾರರು. ಅವರೊಳಗಡೆ ಇದ್ದಾನೆ, ಅವನು ಇಲ್ಲದ ಯಾವುದೂ ಇಲ್ಲ, ಆದರೆ ಅವನನ್ನು ಜಾಗೃತಗೊಳಿಸಿಕೊಳ್ಳಾರ. ಅವ್ರಿಗೆ ಅದರೇನು ಅವಶ್ಯಕತೆ ಇದೆ ಅಂತ ನೀವು ಅನ್ಬಹುದು. ಸಚ್ಚಿದಾನಂದನನ್ನ ಜಾಗೃತಗೊಳಿಸಿಕೊಂಡವನ ಮುಂದೆ ಅವರೆಲ್ಲ ಯಃಕಶ್ಚಿತ್ ಪುಣ್ಯ ಮಾಡೋದು, ಸ್ವರ್ಗಲೋಕಕ್ಕೆ ಹೋಗೋದು, ಇಂದ್ರ ಪದವಿ ತಗೊಳ್ಳೋದು, ಗಂಧರ್ವರಾಗುವುದು, ಕಿನ್ನರರಾಗುವುದು, ಇವೆಲ್ಲ ಕೂಡ ಅದ್ಭುತಾನೇ. ಹುಲ್ಲು ಮಾನವನಿಗೆ ಹೋಲಿಸಿದ್ರೆ, ಆಹಾರ, ನಿದ್ರಾ, ಭಯಮೈಥುನ ಈ ಮನುಷ್ಯನಿಗೆ ಹೋಲಿಸಿದ್ರೆ ಅದ್ಭುತಗಳೇ. ಆದರೆ ಸಚ್ಚಿದಾನಂದನನ್ನು ಜಾಗೃತಗೊಳಿಸುವುದಕ್ಕೆ ಹೊರಟಿದಾನಲ್ಲ, ಅವನ ವೈಭವಕ್ಕೆ ಹೋಲಿಸಿದ್ರೆ ಅವೆಲ್ಲ ಏನು ಉಪಯೋಗವಿಲ್ಲ, 3 ಕಾಸು ಪ್ರಯೋಜನವಿಲ್ಲ. ಕಠೋಪನಿಷತ್ತಿನಲ್ಲಿ 5 ವರ್ಷದ ಹುಡುಗ, 5 ವಯಸ್ಸಿನ ಹುಡುಗ ನಚಿಕೇತನ ಬಾಯಿನಲ್ಲಿ ಕಠೋಪನಿಷತ್ತು ಈ ಮಾತನ್ನು ತರಿಸುತ್ತದೆ. ಆ ಇಂದ್ರ ಪದವಿ, ಅಪ್ಸರೆಯರು, ಯಮನೇ ಅವೆಲ್ಲ ನಿನಗೆ ಬೇಕಾದ್ರೆ ಇಟ್ಕೋ, ನನಗದು ಬೇಕಾಗಿಲ್ಲ. ನನಗೆ ಶಾಶ್ವತ ಇಂದ್ರ ಪದವಿ, 3 ದಿನದ ಇಂದ್ರ ಪದವಿ ಅಲ್ಲ. ಜಾನಾಮ್ಯಹಂ ಶೇವಧಿರಿತ್ಯ ಅನಿತ್ಯಂ ನ ಹ್ಯಧ್ರುವೈಹಿ ಪ್ರಾಪ್ಯತೆ ಧ್ರುವಂ ತತ್. ಅಶಾಶ್ವತ ಸ್ಥಿತಿಗಳು ಶಾಶ್ವತ ಆನಂದಗಳನ್ನು ಕೊಡಲಾರವು. ನನಗೆ ಶಾಶ್ವತ ಆನಂದವನ್ನು ಕೊಡು. ಅದ್ಯಾಕೆ ಅಶಾಶ್ವತ? ಕಾಲದ ಮಿತಿ ಇದೆ ಅದಕ್ಕೆ, ಮತ್ತು ಒಂದು ದೇಶದ ಮಿತಿ ಇದೆ, ಒಂದು ಪರ್ಟಿಕ್ಯುಲರ್ ಪ್ಲೇನ್, ಅಲ್ಲಿ ಮಾತ್ರ ನಡೆಯುತ್ತೆ ಆ ವೈಭವ, ಭೂಲೋಕದಲ್ಲಿ ನಡೆಯಲ್ಲ. ಕಾಲ, ದೇಶ ಮತ್ತು ಅವೆಲ್ಲ ಕೆಲವು ಕಾರಣಗಳಿಂದ ಸಂಭವಿಸಿವೆ. ಯಾವುದು ಒಂದು ಕಾರಣದಿಂದ ಸಂಭವಿಸಿದೆಯೋ ಅದು ಫೈನೈಟ್. ಯಾವುದೇ ಒಂದು ಎಂಟಿಟಿ, ಯಾವುದೇ ಒಂದು ಘಟನೆ, ಒಂದು ಚಿಂತನೆ, ಒಂದು ಸ್ಥಿತಿ, ಅದಕ್ಕೆ ಒಂದು ಕಾರಣವಿದ್ರೆ ಇಟ್ ಈಸ್ ಎಕ್ಸಾಸ್ಟಿಬಲ್, ಮುಗಿಯುತ್ತೆ ಒಂದು ದಿನ. ಕಾರಣ ಕಾರ್ಯವಾದಾಗ ಅದು ಭೌತಶಾಸ್ತ್ರದ ಪ್ರಕಾರ, ಎಫಿಷಿಯನ್ಸಿ ಫಾರ್ಮುಲಾ ಪ್ರಕಾರ ಇನ್ಪುಟ್ ಔಟ್ಪುಟ್ ಸಂಬಂಧವಿರೋದ್ರಿಂದ ಅದು ಒಂದು ದಿನ ಮುಗಿದು ಹೋಗುತ್ತೆ. ಅದು ಯಾವುದೋ ಒಂದು ದೇಶಕ್ಕೆ ಸೀಮಿತ, ಆ ದೇಶ ಬಿಟ್ರೆ ಅದು ನಡೆಯಲ್ಲ. ಕೆಲವು ಕಾಲಕ್ಕೆ ಸೀಮಿತ, 1000 ವರ್ಷ ಇರಬಹುದು, 50,000 ವರ್ಷ ಇರಬಹುದು, ಆದ್ರೆ ಅದು ಕೂಡ ಒಂದು ದಿನ ಹೊರಟೋಗುತ್ತೆ. 50,000 ವರ್ಷ ನಮಗೆ ಬಹಳ ದೊಡ್ಡದು, ಆದ್ರೆ ವಿಕಾಸಕ್ಕೆ ಮೇಲೆ ಹೋಗ್ತಾ 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 ಆ 50,000 ವರ್ಷ ಇಂದ್ರನಿಗೆ ಒಂದು ದಿನವೋ ಏನೋ, ಅಲ್ಲಿ ಒಂದು ದಿನಕ್ಕೆ ಮುಗಿದೋಗುತ್ತೆ. ನಮ್ಮ 50,000 ವರ್ಷಗಳು ಅವನ ಒಂದು ದಿನಕ್ಕೆ ಮುಗಿದೋಗುತ್ತೆ. ಹೀಗಾಗಿ ಅವೆಲ್ಲ ಬಹಳ ಬಹಳ ವೈಭವಗಳಿಂದ ಕೂಡಿರಬಹುದು, ಅಶಾಶ್ವತ. ಆದ್ದರಿಂದಲೇ ವೇದದ ಮೊದಲನೇ ಶ್ಲೋಕದಿಂದ ಕೊನೆ ಶ್ಲೋಕದವರೆಗೂ ನಮ್ಮ ಗಮನವನ್ನು ಅವರು ಸೆಳೆಯೋದು, ನಿನ್ನ ಗುರಿಯನ್ನು ಅತ್ಯಂತ ಉನ್ನತಕ್ಕೆ ಇಡು. ಎಷ್ಟು ಮಾತ್ರ ನೀನು ಒಂದು ಜನ್ಮದಲ್ಲಿ ಅದನ್ನು ಸಾಧಿಸ್ತೀಯೋ ಬಿಡ್ತೀಯೋ, 10 ಜನ್ಮ ತಗೋ, 100 ಜನ್ಮ ತಗೋ, ಆದ್ರೆ ನಿನ್ನ ಪ್ರಯತ್ನಗಳು ವೇಸ್ಟ್ ಅಲ್ಲ. ಯಾಕೆ? ದಿಕ್ಕು ಸರಿಯಾಗಿದೆ. ದಿಕ್ಕು ಸರಿಯಾಗಿದ್ದಾಗ ಸಣ್ಣ ಪ್ರಯಾಣಕ್ಕೂ ಅರ್ಥ ಇದೆ. ದಿಕ್ಕೇ ತಪ್ಪಿದ್ರೆ ಎಷ್ಟು ದೊಡ್ಡ ಪ್ರಯಾಣವಾದರೂ ಅದು ವೇಸ್ಟ್. ಪ್ರಯಾಣ ಜಾಸ್ತಿ ಆದಷ್ಟು ವೇಸ್ಟ್ ಆಗಿದ್ದೇ ಜಾಸ್ತಿ. ಹೋಗಬೇಕಾದ ದಿಕ್ಕಿನಲ್ಲಿ ಹೋಗದೆ ಬೇರೆ ದಿಕ್ಕಿನಲ್ಲಿ ಪ್ರಯಾಣ ಅದ್ಭುತವಾಗಾಯಿತು, ಏನ್ ಮಾಡೋದು? ವೇಸ್ಟ್.
ಮತ್ತೆ ಝೀರೋಗೆ ವಾಪಸ್ ಬರ್ಬೇಕು ನೀವು. ಅಲ್ಲಿಂದ ಹೊಸದಾಗಿ ಶುರು ಮಾಡಬೇಕು. ಇಂದ್ರ ಪದವಿ, ಗಂಧರ್ವ ಪದವಿ, ಅದೆಲ್ಲ ಹಾಗೆ. ಮತ್ತೆ ಝೀರೋ, ಮತ್ತೆ ಮನುಷ್ಯನಾಗಿ ಹುಟ್ಟಬೇಕು, ಮತ್ತೆ ತಿರುಗಿ ಇಲ್ಲಿಂದ ಶುರು ಮಾಡಬೇಕು. ಆ ದಿಕ್ಕಿನಲ್ಲಿ ಕೆಲವು ವೈಭವ ಇದೆ. ಗುಲ್ಬರ್ಗಾದಿಂದ ಬೆಂಗಳೂರು ಹೋಗೋದ ಬದಲು ಮುಂಬೈ ರೋಡ್ನಲ್ಲಿ ಹೋಗ್ಬಿಟ್ರೆ ಅಲ್ಲೂ ಕೆಲವು ನಗರಗಳು, ಒಳ್ಳೆ ಹೋಟೆಲ್ಗಳು ಎಲ್ಲ ಇದೆ, ಒಳ್ಳೊಳ್ಳೆ ಜಾಗಗಳಿದೆ, ಪ್ರೇಕ್ಷಣೀಯ ಸ್ಥಳಗಳಿದೆ. ಆದರೆ ಹೋಗಬೇಕಾದ್ದು ಬೆಂಗಳೂರಿಗೆ, ಮುಂಬೈಗಲ್ಲ. ಅಷ್ಟೆಲ್ಲ ಇದ್ರೂ ಅದನ್ನ ಪ್ರಯೋಜನ ಆಗಲ್ಲ. ಮತ್ತೆ ಗುಲ್ಬರ್ಗಾಗಿ ಬಂದು ವಿರುದ್ಧ ದಿಕ್ಕಿನಲ್ಲಿ ಹೋಗಿದ್ದುದರಿಂದ ಮತ್ತೆ ಗುಲ್ಬರ್ಗಾಗಿ ಬಂದು, ಅಥವಾ ಪಕ್ಕಕ್ಕೆ ಹೋಗಿದ್ರು ಮತ್ತೆ ಗುಲ್ಬರ್ಗಾಗಿ ಬಂದು, ಅಥವಾ ಅಲ್ಲಿಂದ ಹೇಗೋ ಗುರಿ ಯಾವುದಿದೆ ಆ ದಿಕ್ಕಿನಲ್ಲಿ ಹೋಗಲಿಲ್ಲ, ಬೇರೆ ದಿಕ್ಕಿನಲ್ಲಿ ಹೋಗಿತ್ತು. ಲ್ಯಾಟ್ರಲ್ ಮೂವ್ಮೆಂಟ್ ಅಥವಾ ಆಪೋಸಿಟ್ ಮೂವ್ಮೆಂಟ್. ಇದೆಲ್ಲದರ ಚಿಂತನೆ, ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದಕ್ಕೆ, ಇದೆಲ್ಲದರ ಪ್ರಜ್ಞೆಯನ್ನು ಪಡೆದುಕೊಳ್ಳುವುದೇ ಜೀವನದಲ್ಲಿ ಮೊಟ್ಟ ಮೊದಲು ನಾವು ಮಾಡಬೇಕಾದ್ದು. ಇದಕ್ಕೆ ಕರೀತಾರೆ ವಿವೇಕ. ವಿವೇಕ ಚೂಡಾಮಣಿ ಬರೆದಿದ್ದು ಅದಕ್ಕೆ ಅಂದ್ರೆ ಮನುಷ್ಯನಿಗೆ ಈ ವಿವೇಕವನ್ನು ಕೊಡುವುದಕ್ಕೆ. ಇದೆಲ್ಲ ಒಂದು 50 ಗ್ರಂಥ ಓದಿದ್ರೆ ಗೊತ್ತಾಗುವಂತಹದ್ದು. ಆದರೆ ಮಹಾತ್ಮರು, ಆಚಾರ್ಯರು ಇವರೆಲ್ಲ ಬಂದು ಆ 10 ಗ್ರಂಥಗಳು ಇರೋದನ್ನ ಒಂದು ಗ್ರಂಥದಲ್ಲಿ ಹಾಕಿ, ನೋಡು ನಿನಗೊಂದು ಜಾಣತನ ಕೊಡ್ತೇನೆ, ನಿನಗೊಂದು ವಿವೇಕವನ್ನು ಕೊಡ್ತೇನೆ, ಇದನ್ನು ತಿಳ್ಕೊಂಡು ನಿನ್ನ ಜೀವನ ನಡೆಸು. ಇಲ್ಲ ಅಂದ್ರೆ ಸುಮ್ಮನೆ ವ್ಯರ್ಥವಾಗುತ್ತಲ್ಲ ನಿನ್ನ ಕಾಲ, ನಿನ್ನ ಶಕ್ತಿ ಎಲ್ಲ ವ್ಯರ್ಥ ಯಾಕೆ ಮಾಡ್ತೀಯ? ಅಮೂಲ್ಯವಾದ ವೇಳೆಯನ್ನ, ಶಕ್ತಿಯನ್ನ ಯಾಕೆ ವ್ಯರ್ಥ ಮಾಡ್ತೀಯ ಅಂತೆಲ್ಲ ಹೇಳ್ತಾರೆ. ಒಟ್ಟಿನಲ್ಲಿ ತಾತ್ಪರ್ಯವೇನು? ನೀನು ಆಗಬಲ್ಲೆ, ಪ್ರಯತ್ನ ಮಾಡಲಾರಿಯ. ಮತ್ತೆ ವಿವೇಕಾನಂದರ ಸಾಮರ್ಥ್ಯಗಳೇನು ಅಂತ ನಾವು ನೋಡ್ಬೇಕು. ಅವರ ಆನಂದಗಳು ಎಂಥ ಆನಂದಗಳು. ನಿರ್ವಿಕಲ್ಪ ಸಮಾಧಿಗೆ ಹೋಗಬಲ್ಲರು ಅಂದ್ರೆ ಏನರ್ಥ? ಅದಕ್ಕಿಂತ ಮಿಗಿಲಾದ ಆನಂದ ಯಾವ ದೇವತೆಗಳಿಗೂ ಇಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರ ಆನಂದಕ್ಕಿಂತಲೂ ಮಿಗಿಲಾದ ಆನಂದ ನಿರ್ವಿಕಲ್ಪ ಸಮಾಧಿ. ಇದೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಪತಂಜಲಿ ಯೋಗ ಸೂತ್ರಗಳನ್ನು ಓದಬೇಕು. ಹಲವಾರು ಸಮಾಧಿಗಳು ಬರುತ್ತೆ. ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ, ಇದೆಂಥದೋ ಬರುತ್ತೆ. ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಭಾವ ಸಮಾಧಿ. ಆ ನಿರ್ವಿಕಲ್ಪ ಸಮಾಧಿಯ ಆನಂದ ಅದರ ಒಂದು ತೃಣ ಮಾತ್ರದಿಂದ, ಕೇವಲ ಅದರ ತೃಣ ಮಾತ್ರದಿಂದ ಮನುಷ್ಯನ ಶರೀರ ತಡೆಯಲಾರದು. ಅದನ್ನ ನಿರ್ವಿಕಲ್ಪ ಸಮಾಧಿಯ ರುಚಿ ಕೆಲವು ಕ್ಷಣಗಳೇ ಸಿಕ್ಕಿದ್ರು ಶರೀರಕ್ಕೆ ಅದನ್ನು ತಡ್ಕೊಳ್ಳೋಕ್ಕಾಗದೆ 21 ದಿನದಲ್ಲಿ ಶರೀರವನ್ನು ಬಿಸಾಕ್ತಾನೆ ಅವನು. ಯಾಕೆ? ಆ ಆನಂದವನ್ನು ಪೂರ್ತಿಯಾಗಿ ಅನುಭವಿಸುವುದಕ್ಕೆ ಮಾನವ ಶರೀರ ಒಂದು ಅಡ್ಡಿ. ಇದು ಸಾಕಾಗೋದೇ ಇಲ್ಲ. ಯಾವ ಶರೀರ ಸ್ಥಿತಿಯೂ ಸಾಕಾಗಲ್ಲ. ಆದ್ದರಿಂದ ಸಮಾಧಿಸ್ಥ ಪುರುಷ ಶರೀರ ಧರಿಸಿ ಭೂಲೋಕಕ್ಕೆ ಬರ್ತಾನೆ ಅಂದ್ರೆ ಅವನ ತ್ಯಾಗವನ್ನು ಮೆಚ್ಚಬೇಕು. ನಾವು ಸದಾ ಋಣಿಗಳಾಗಿರ್ಬೇಕು. ಅಂಥ ಆನಂದದ ಸ್ಥಿತಿ, ಸಮಾಧಿ ಸ್ಥಿತಿಯನ್ನು ಬಿಟ್ಟು ನಮ್ಮಗಳ ಉದ್ಧಾರಕ್ಕಾಗಿ, ನಮಗೆ ಬುದ್ಧಿ ಹೇಳುವುದಕ್ಕಾಗಿ ಭೂಲೋಕದಲ್ಲಿ ಹುಟ್ಟುತ್ತಾನೆ ಅಂದ್ರೆ ಎಂಥ ತ್ಯಾಗ ಒಂದು. ಯಾವ ಸ್ಥಿತಿಯಲ್ಲಿರೋನು? ತ್ರಿಮೂರ್ತಿಗಳ ಆನಂದವನ್ನು ಮೀರಿಸಿದ ಆನಂದದಲ್ಲಿರುವ ಮನುಷ್ಯ ಪರಬ್ರಹ್ಮ ಸ್ಥಿತಿಯಲ್ಲಿರ್ತಕ್ಕಂಥವನು. ಬ್ರಹ್ಮ ವಿಷ್ಣು ಮಹೇಶ್ವರ ನಾವು ಕರೆಯೋದು ಈಶ್ವರತ್ವಂ ಅನ್ನೋದು ಬ್ರಹ್ಮಸ್ಥಿತಿಗಿಂತ ಒಂದು ಸ್ವಲ್ಪ ಕೆಳಗಿಂದು. ಅವರೇ ಆರಿಸಿಕೊಂಡಿದ್ದಾರೆ. ನಾವೊಂದು ಹೆಜ್ಜೆ ಕೆಳಗಿರ್ತೀವಿ. ಯಾಕೆ? ಮತ್ತೆ ನಾವು ಭೂಲೋಕಕ್ಕೆ ಹೋಗಿ ಬರಬೇಕಾಗ್ತಾ ಇರುತ್ತೆ. ಆ ಸ್ಥಿತಿಯಲ್ಲಿದ್ರೆ ಆಗೋದಿಲ್ಲ ಅಂತ ತಾವೇ ಆಸೆ ಪಟ್ಟು ಒಂದು ಹೆಜ್ಜೆ ಕೆಳಗೆ ಬರ್ತಾರೆ. ಅದು ಈಶ್ವರ ಸ್ಥಿತಿ. ವೇದಾಂತದಲ್ಲಿ ಇದೆಲ್ಲ ಹೇಳಲಾಗಿದೆ. ಅದಕ್ಕಿಂತಲೂ ಮೀರಿದ ಪರಬ್ರಹ್ಮ ಸ್ಥಿತಿಯಲ್ಲಿ ಅವನು ಸಚ್ಚಿದಾನಂದ ಸಾಗರದಲ್ಲಿ, ಅದ್ಭುತವಾದ ಆನಂದ ಸಾಗರದಲ್ಲಿ ಮೀನಿನಂತೆ ಆನಂದವಾಗಿರ್ತಾನೆ. ಇಲ್ಲ ಆಕಾಶದಲ್ಲಿ ಹಕ್ಕಿಯೊಂದು ಹಾರತ ಆರಾಮವಾಗಿರುವಂತೆ ಪರಮಹಂಸ ಸ್ಥಿತಿ ಅಥವಾ ಸಚ್ಚಿದಾನಂದ ಸ್ಥಿತಿ, ಏನು ಬೇಕಾದ್ರೂ ಕರೀರಿ. ಅಲ್ಲಿಂದ ಅವನು ಇಳಿದು ಬರ್ತಾನೆ. 21 ದಿನಕ್ಕೆ ಇದನ್ನು ಬಿಟ್ಟು ಹೋಗ್ತಾನೆ, ಬಿಸಾಕಿ ಬಿಡ್ತಾನೆ ಈ ಶರೀರವನ್ನು. ಒಂದು ಬಟ್ಟೆ ಬಿಸಾಕಿದನು ವಿವೇಕಾನಂದರು. ಅವರ ಶಿಷ್ಯ, ಲಂಡನ್ನಿನ ಶಿಷ್ಯನಿಗೆ ಹೇಳಿದರು, ಈ ಶರೀರವನ್ನು ಬಿಸಾಕೋದು ಹಳೆ ಬಟ್ಟೆಯನ್ನು ಒಗೆದಷ್ಟೇ ಸುಲಭ ನನಗೆ. ಐ ಮೇ ಫೈಂಡ್ ಇಟ್ ವೆರಿ ಈಸಿ ಟು ಗೆಟ್ ಔಟ್ ಆಫ್ ದಿಸ್ ಬಾಡಿ, ಓನ್ಲಿ ಟು ಥ್ರೋ ಇಟ್ ಅವೇ ಆಸ್ ದೋ ಇಟ್ ಈಸ್ ಅ ವಾರ್ನ್ ಔಟ್ ಗಾರ್ಮೆಂಟ್ ಹೇಳ್ತಾರೆ. ಐ ಮೇ ಫೈಂಡ್ ಇಟ್ ವೆರಿ ಈಸಿ ಟು ಗೆಟ್ ಔಟ್ ಆಫ್ ದಿಸ್ ಬಾಡಿ, ಓನ್ಲಿ ಟು ಥ್ರೋ ಇಟ್ ಅವೇ ಆಸ್ ದೋ ಇಟ್ ಈಸ್ ಅ ವಾರ್ನ್ ಔಟ್ ಗಾರ್ಮೆಂಟ್. ಹಳೆ ಬಹಳ ಎಲ್ಲ ಕಿತ್ತು ಬಂದಿರುವ
ದಾರಗಳೆಲ್ಲ ಲೂಸ್ ಆಗಿರುವ ಬಟ್ಟೆಯನ್ನು ಕಿತ್ತಾಕಿ ಬಿಸಾಕ್ತಾರಲ್ಲ ಮನುಷ್ಯನಾದವನು, ಹಾಗೆ ಈ ಶರೀರದಿಂದ ಬಿಸಾಕಿ ಇದರ ಆಚೆಗೆ ಬರೋದು ನನಗೆ ಬಹಳ ಸುಲಭವೇ. ಯಾರಿಗೂ ಸುಲಭ. ನಿರ್ವಿಕಲ್ಪ ಸಮಾಧಿಯನ್ನು ಪಡ್ಕೊಂಡ ಯಾರಿಗೂ ಸುಲಭ. ಇದನ್ನು ಪಡೆದುಕೊಳ್ಳುವುದು ಹೇಗೆ? ಇದು ಪಾಯಿಂಟ್. ಇದನ್ನು ಪಡೆದುಕೊಳ್ಳುವುದು ಹೇಗೆ? ಇದು ಪಾಯಿಂಟ್. ಮನುಷ್ಯನೇ, ನೀನು ಹುಟ್ಟಿರುವುದೇ ಇದಕ್ಕೆ, ಬೇರೆ ದಾರಿಯೇ ಇಲ್ಲ. ಶ್ವೇತಾಶ್ವತರ ಉಪನಿಷತ್ತಿನ ಆ ಋಷಿ ಹೇಳ, ನಿನಗೆ ಬೇಕಿದೆಯೋ ಬೇಡವೋ, ನಂಬ್ತೀಯೋ ಬಿಡ್ತೀಯೋ, ಆಸ್ತಿಕನೋ ನಾಸ್ತಿಕನೋ ಯಾವುದು ಲೆಕ್ಕಕ್ಕೆ ಬರಲ್ಲ. ಇದನ್ನು ನಾನು ಬಿಡಲ್ಲ, ನಿನ್ನ ಮಾತು ಯಾರೂ ಕೇಳಲ್ಲ. ನೀನೊಬ್ಬ ಯಾಕಶ್ಚಿತ್ ಮನುಷ್ಯ. ಇದನ್ನು ನಾನು ಬಿಡಲ್ಲ ಅಂತ ನೀನು ಅನ್ನು. ನೀನು ಬಿಡದೆ ಅದನ್ನು ಹಿಡ್ಕೊಳ್ಳೋ ಹಂಗೆ ಮಾಡೋ ಶಕ್ತಿ ಬಹಳ ದೊಡ್ಡದಿದೆ. ಅದನ್ನು ನೀನು ಪ್ರಕೃತಿ ಅಂತಾದ್ರೂ ಕರಿ, ಏನ್ ಬೇಕಾದ್ರೂ ಕರಿ. ಯಾರು ತಾವಾಗೇ ಈ ಸ್ಥಿತಿಯನ್ನ, ಈ ಜೀವನ ಪದ್ಧತಿಯನ್ನು ಒಪ್ಕೊಳ್ತಾರೆ, ಅವರಿಗೆ ತಕ್ಕ ಮಟ್ಟಿಗೆ ಜೀವನದಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ. ಇದನ್ನೆಲ್ಲ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹಠ ಹಿಡಿದವರಿಗೆ ಪ್ರಕೃತಿ ಗುದ್ದು ಕೊಡೋಕೆ ಶುರು ಮಾಡುತ್ತೆ. ಆ ಗುದ್ದುಗಳನ್ನೇ ಏಟುಗಳು, ಪೆಟ್ಟುಗಳು, ದುಃಖಗಳು, ಡಿಪ್ರೆಷನ್ಗಳು, ಜಗಳಗಳು, ಬಡತನಗಳು, ಅವಮಾನಗಳು ಅಂತ ಕರೆಯೋದು. ಆ ಗುದ್ದುಗಳನ್ನೇ ಅವಮಾನಗಳು, ಯೋಚನೆಗಳು, ಖಿನ್ನ ಮನಸ್ಕತೆಗಳು, ಮನಸ್ತಾಪಗಳು, ತೊಂದರೆಗಳು, ಬಡತನಗಳು. ಅಂದ್ಕೊಂಡಿದ್ಯಾವುದೂ ಆಗ್ತಾ ಇಲ್ಲ ಸ್ವಾಮೀಜಿ. ಇದೆಲ್ಲ ಯಾರಿಗೆ ಬರ್ತಾ ಇದೆ? ಹಠ ಹಿಡ್ಕೊಂಡು ಇದಕ್ಕೆ ಅಂಟಿಕೊಂಡವರಿಗೆ. ಸಚ್ಚಿದಾನಂದ ಸ್ಥಿತಿ ಬೇಡ, LKG ಸ್ಥಿತಿ ಸಾಕು ಅಂತ ಯಾರು LKG ನಲ್ಲೇ ಇರೋಕೆ ಬಹಳ ಚೆನ್ನಾಗಿದೆ, ಮೇಡಮ್ ಚೆನ್ನಾಗೆಲ್ಲ ಆಟ ಆಡಿಸ್ತಾರೆ, ಬೇಡ UKG ಬೇಡ, UKG ಆದ್ರೂ ಇರಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಬೇಡ ಅಂತ ಅಂದ್ಕೊಂಡವ್ರು ಮೇಡಮ್ ಏನ್ ಮಾಡ್ತಾಳೆ? ಹೇಳ್ತಾಳೆ, ಕೇಳಲಿಲ್ಲ ಅಂದ್ರೆ ತಗೊಳ್ತಾಳೆ ಕೈಗೆ. ಪ್ರಕೃತಿ ಎನ್ನುವ ತಾಯಿ, ಪ್ರಕೃತಿ ಎನ್ನುವ ಆ ಟೀಚರ್, ಉಪಾಧ್ಯಾಯಿನಿ, ಶಿಕ್ಷಕಿ ನಮ್ಗೆ ಪೆಟ್ಟುಗಳನ್ನು ಯಾಕೆ ಕೊಡ್ತಾಳೆ? ಹಠದಿಂದ ನಾವು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀವಿ, ಮುಂದಕ್ಕೆ ಹೋಗೋದಕ್ಕೆ ತಯಾರಿಲ್ಲ. ಹೋಗಬೇಕು ಮುಂದಕ್ಕೆ. ಎಷ್ಟು ಸಲ, ಎಷ್ಟು ರೀತಿ ಭಾಗವತ, ಎಷ್ಟು ಚರೈವೇತಿ, ಮುಂದೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು, ನಿಲ್ಲೋ ಹಾಗಿಲ್ಲ ನೀನು. ಯಾಕೆ? ನಮ್ಮದೊಂದು ಕಾನ್ಸ್ಟಿಟ್ಯೂಷನ್ ಇದೆ. ನಿನ್ನೆ ಹೇಳಿದೆ ನಾವು ಅದನ್ನು ಋತಂ ಅಂತ ಕರೆಯಲಾಗುತ್ತೆ. ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈ ವಿಶ್ವ ನಡೀತಾ ಇದೆ, ಒಂದು ಸಂವಿಧಾನದ ಪ್ರಕಾರ ನಡೀತಾ ಇದೆ. ನಿಮ್ಮೆಲ್ಲಾ ಸಂವಿಧಾನಗಳು ಅದರ ಮುಂದೆ ಸುಮ್ಮನೆ ಒಂಥರ ರೈಮ್ಸ್ ಇದ್ದಂಗೆ. ಈ ಸಂವಿಧಾನ ಭೂಲೋಕದ ನಿಮ್ಮ ಜೀವನ ಹೇಳುತ್ತೆ. ಈ ದೇಶದ ಸಂವಿಧಾನ ಅಲ್ಲಿ ನಡೆಯಲ್ಲ, ಆ ದೇಶದ ಸಂವಿಧಾನ ಇಲ್ಲಿ ನಡೆಯಲ್ಲ. 100 ವರ್ಷಗಳ ಹಿಂದಿನ ಸಂವಿಧಾನ ಇವತ್ತು ನಡೆಯಲ್ಲ, ಇವತ್ತಿನ ಸಂವಿಧಾನ 100 ವರ್ಷ ಮುಂದೆ ನಡೆಯಲ್ಲ. ಇದೆಲ್ಲ ಕೂಡ ರೈಮ್ಸ್, LKG ರೈಮ್ಸ್. ಆದ್ರೆ ಅಲ್ಲೊಂದು ಸಂವಿಧಾನ ಅವನ ಹತ್ರ ಒಂದಿದೆ, ಶಾಶ್ವತವಾದ ಸಂವಿಧಾನ. ಒಂದು ಸೃಷ್ಟಿಗೆ ಒಂದು ಸಂವಿಧಾನ ಅಲ್ಲ, ಎಲ್ಲಾ ಸೃಷ್ಟಿಗಳಿಗೂ ಅದೇ ಸಂವಿಧಾನ. ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೆ ಅದಿರುತ್ತದೆ. ಅದನ್ನ ವೇದಾಂತ ಕರೆಯುತ್ತೆ ಋತಂ. ಈ ಋತಂ ಅನ್ನು ಅರ್ಥ ಮಾಡಿಕೋ. ಋತಂ ಅನ್ನು ಕುರಿತೇ ವೇದಾಂತ ಹೇಳುವುದು, ಋತಂ ಅನ್ನು ಕುರಿತೇ ಭಾರತೀಯ ಶಾಸ್ತ್ರ ಹೇಳುವುದು. ಋತಂ ಅಂದ್ರೆ ಏನು? ಸತ್ಯದ ಪರಿಚಯವೇ ಋತಂ. ಮಹಾಸತ್ಯ, ಚರ್ಮ ಸತ್ಯ ಏನಿದೆಯೋ ಅದು ಹೇಗಿದೆ? ಆ ಸತ್ಯವೇ ಇವತ್ತು ಜಗತ್ತಾಗಿದೆ. ಹೇಗಾಯ್ತದು? ಯಾಕಾಯ್ತು? ಇದೆಲ್ಲದರ ಪರಿಚಯ. ಮತ್ತೆ ಆ ಮಹಾಸತ್ಯಕ್ಕೆ ನಾವು ಹೋಗಬೇಕು ಅಂದ್ರೆ, ಮಹಾಸತ್ಯದಿಂದ ಈ ಸ್ಥಿತಿಗೆ ಯಾಕೆ ಬಂದಿವು? ಬಂದಿದ್ದು ಒಳ್ಳೇದಾ? ಬರಬೇಕಾಗಿತ್ತ? ಅನಿವಾರ್ಯತೆ ಇತ್ತ? ಇವತ್ತಾದ್ರೂ ಅನಿವಾರ್ಯತೆ ಇದೆಯಾ? ಯಾಕೆ ಹೋಗಬೇಕು ನಾವು ವಾಪಸ್ಸು? ಹೋಗಲಿಲ್ಲ ಅನ್ನೋ ನಷ್ಟ ಏನು? ಹೋಗೋದ್ರಿಂದ ಆಗೋ ಪ್ರಯೋಜನವೇನು? ಇದೆಲ್ಲವನ್ನು ವೇದಾಂತ ಹೇಳುತ್ತೆ. ಇದು ಋತಂ. ಋತಂ, ಸತ್ಯಂ, ಧರ್ಮ, ಈ ಮೂರು. ಋತಂಚ ಸ್ವಾಧ್ಯಾಯ ಪ್ರವಚನೇ ಚ, ಸತ್ಯಂಚ ಸ್ವಾಧ್ಯಾಯ ಪ್ರವಚನೇ ಚ. ತೈತ್ರೇಯ ಉಪನಿಷತ್ ಗೃಹಸ್ಥನ ಕರ್ತವ್ಯಗಳನ್ನು ಹೇಳುತ್ತೆ. ಈ ಋತಂ ಅನ್ನು ಅಧ್ಯಯನ ಮಾಡು, 4-6 ಜನರಿಗೆ ಪ್ರವಚನ ಮಾಡು. ಸತ್ಯವನ್ನು ಅಧ್ಯಯನ ಮಾಡು, 4-6 ಜನರಿಗೆ ಪ್ರವಚನ ಮಾಡು. ಶಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ. ಇಂದ್ರಿಯ ನಿಗ್ರಹ, ಮನೋನಿಗ್ರಹವನ್ನು ಮಾಡುವುದು ಹೇಗೆ? ಅಧ್ಯಯನ ಮಾಡು, ಮಾಡು, ಎಲ್ಲರಿಗೂ ಅದನ್ನು ಹೇಳಿಕೊಡು. ದಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ. ಇಂದ್ರಿಯಗಳನ್ನು ನಿಗ್ರಹಿಸುವುದನ್ನು ತಿಳ್ಕೊ, 4-6 ಜನರಿಗೆ ಹೇಳಿಕೊಡು. ಇವೆಲ್ಲ ಯಾಕೆ ಬೇಕು? ಒಳಗಡೆ ಇರುವ ಸಚ್ಚಿದಾನಂದ ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ಅವಲಂಬಿತನಾಗಿದ್ದಾನೆ.
ಪ್ರಧಾನವಾಗಿ ಮನಸ್ಸಿನ ಮೇಲೆ ಅವಲಂಬಿತನಾಗಿದ್ದಾನೆ. ಆದ್ದರಿಂದ ನಿನ್ನೆ ಪ್ರಾರಂಭದಿಂದ ಇವತ್ತಿನವರೆಗೆ ಮನಸ್ಸು ಮನಸ್ಸು ಮನಸ್ಸು. ಯಾವ ಮನಸ್ಸು ನಮಗೆ ಸಹಾಯಕಾರಿ, ಯಾವ ಮನಸ್ಸು ನಮಗೆ ವಿನಾಶಕಾರಿ? ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ, ಪುಣ್ಯ ಕಾರ್ಯಗಳನ್ನು ಮಾಡಿದವನ ಮನಸ್ಸು ಸಹಾಯಕ, ಪಾಪ ಕಾರ್ಯಗಳನ್ನು ಮಾಡಿದವನಲ್ಲ ಅವನ ಮನಸ್ಸು ವಿನಾಶಕಾರಿ. ಇದು ಯಾವುದನ್ನೂ ಹೇಳಲಿಲ್ಲ ನಮ್ಮ ಹಿರಿಯರು. ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಗುಡಿಸಲಿಗೂ, ಪ್ರತಿ ಕೂಲಿ ಮನುಷ್ಯನಿಗೂ, ಅನಕ್ಷರಸ್ಥರಿಗೂ ಒಂದು ವಿಷಯ ಮನೆ ಮನೆಗೆ ಮುಟ್ಟಿಸಿ 10,000 ವರ್ಷಗಳ ಹಿಂದೆ ಆಯ್ತು. ಮನೆ ಮನೆಗೂ ಮುಟ್ಟಿಸಿದ್ರು. ಏನು ಮುಟ್ಟಿಸಿದ್ರು? ಯಾವ ಕಾಲಕ್ಕೂ ಪಾಪ ಮಾಡಬೇಡ, ಪುಣ್ಯ ಮಾಡ್ತಾವ. ಇದೆಲ್ಲರಿಗೂ ಗೊತ್ತು. ಇಷ್ಟೇ ಸಾಕು. ಇಷ್ಟು ಗೊತ್ತಾಗ್ಬಿಟ್ರೆ ಬಹಳ ಗೊತ್ತಾದಂಗೆನೆ. ಪಾಪ ಎಂದಿಗೂ ಮಾಡಬೇಡ, ಪುಣ್ಯ ಮಾಡ್ತಾವ. ಮೋಸ ಮಾಡಬೇಡ, ಸುಳ್ಳು ಹೇಳಬೇಡ, ದ್ರೋಹ ಮಾಡಬೇಡ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ. ಯಾಕೆ ಹೇಳಿದ್ರು ಗೊತ್ತಾ? ನಿಮ್ಮ ಕ್ರಿಯೆ, ನಿಮ್ಮ ಮನಸ್ಸು ಒಂದೇ ನಾಣ್ಯದ ಎರಡು ಮುಖ. ನಿಮ್ಮ ಕ್ರಿಯೆಗಳೇ ನಿಮ್ಮ ಮನಸ್ಸಿನ ಬೀಜಗಳು. ಈ ಕ್ರಿಯೆಗಳೆಲ್ಲ ನಡೆಯುವಂತಹದ್ದು ಕ್ರಿಯಾ ಇಂದ್ರಿಯಗಳಿವೆ. ಕರ್ಮೇಂದ್ರಿಯ, ಕ್ರಿಯಾ ಅಥವಾ ಕರ್ಮ ಎರಡು ಒಂದೇ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಈ 10 ಮತ್ತು ಮನಸ್ಸು 11. ನಮ್ಮಲ್ಲಿ ಏನೇನೋ ಇದೆ. ಅದರಲ್ಲಿ ಜ್ಞಾನೇಂದ್ರಿಯ ಅಂತಿದೆ. ಕರ್ಮೇಂದ್ರಿಯಕ್ಕೆ ಅದೇ ಪ್ರಚೋದಕ. ಈ ಕೆಲಸ ಮಾಡು, ಕಣ್ಣು ನೋಡುತ್ತೆ. ಇದು ಜ್ಞಾನೇಂದ್ರಿಯ. ಕಣ್ಣಿಗೆ ಯಾಕೆ ಜ್ಞಾನೇಂದ್ರಿಯ ಅಂತ ಹೆಸರಿಟ್ಟಿದ್ದೀವಿ? ಕಣ್ಣಿನ ಮೂಲಕ ಎಷ್ಟೋ ಜ್ಞಾನ ಬರುತ್ತೆ. ಇನ್ನೆಲ್ಲಿಂದ ಜ್ಞಾನ ಬರುತ್ತೆ? ಕಿವಿ ಮೂಲಕ ಬರುತ್ತೆ. ಕಾಣದೇ ಇರುವ ವಸ್ತು ಹಿಂದ್ಗಡೆ ಯಾರೋ ಮೋಟರ್ ಬೈಕ್ ಆನ್ ಮಾಡಿದ್ರೆ ಕಾಣ್ತಾ ಇಲ್ಲ, ಆದ್ರೆ ಮೋಟರ್ ಬೈಕ್ ಇದೆ ಅಂತ ಗೊತ್ತು. ಯಾಕೆ? ಕಿವಿ ಹೇಳ್ತು ಮೋಟರ್ ಬೈಕ್ ಇದೆ. ಹಾಗೇನೆ ನಾಲಿಗೆ, ಕಣ್ಣು ಮುಚ್ಕೊಂಡಿದ್ದೇನೆ ಮತ್ತು ಅದರಿಂದ ಯಾವ ಶಬ್ದವೂ ಬರ್ತಾ ಇಲ್ಲ. ಮೋಟರ್ ಬೈಕ್ ಮೇಲೆ ಬಂದಂಗೆ ಒಂದು ಪದಾರ್ಥವನ್ನು ನಾಲಿಗೆ ಮುಟ್ಟುತ್ತೆ, ಅದು ಹೇಳುತ್ತೆ ಓ ಇದು ಸಕ್ಕರೆ. ಕಣ್ಣು ನೋಡ್ಲಿಲ್ಲ, ಸಕ್ಕರೆ ಶಬ್ದ ಮಾಡಲಿಲ್ಲ, ನಾಲಿಗೆ ಹೇಳುತ್ತೆ ಇದು ಸಕ್ಕರೆ, ಇದು ಬೆಲ್ಲ, ಇದು ಉಪ್ಪು. ಅದು ಜ್ಞಾನವನ್ನು ಕೊಡುವ ಇಂದ್ರಿಯ ನಾಲಿಗೆ. ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಚರ್ಮ ಇವೆಲ್ಲ ಕೂಡ ನಮಗೆ ವಸ್ತುಗಳ ಜ್ಞಾನವನ್ನು ಕೊಡುತ್ತೆ. ಆದ್ದರಿಂದ ಇವು ಜ್ಞಾನೇಂದ್ರಿಯಗಳು. ಇವುಗಳೇ ಕರ್ಮೇಂದ್ರಿಯಗಳಿಗೆ ಪ್ರಚೋದನೆ. ಸುಂದರವಾದ ವಸ್ತುವನ್ನ ಶೂರ್ಪನಖಿ ರಾಮನನ್ನು ನೋಡಿದ್ಲು, ಇವನನ್ನು ಗಂಡನನ್ನಾಗಿ ಮಾಡ್ಕೋಬೇಕು. ನೋಡದೇ ಇದ್ದಿದ್ರೆ, ಅವಳು ಬ್ಲೈಂಡ್ ಇದ್ದಿದ್ರೆ ರಾಮ ಬೇಕು ಅಂತ ಅನಿಸ್ತಿರ್ಲಿಲ್ಲ ಅವಳು. ಇಡೀ ರಾಮಾಯಣಕ್ಕೆ ಕಾರಣವಾಗಿದ್ದು ರಾಮನ ಮೇಲೆ ಶೂರ್ಪನಖಿಯ ಮೋಹ, ಕೈಕೇಯಿ ಭರತನ ಮೇಲೆ ಮೋಹ, ಮಗನ ಮೇಲೆ ಮೋಹ. ಇಲ್ಲಿ ಈ ರಾಕ್ಷಸಿಗೆ ರಾಮನ ಮೇಲೆ ಮೋಹ. ಅವನು ಸಿಗಲಿಲ್ಲ, ಸಿಟ್ಟು ಬಂದಿದ್ದು ಸೀತೆ ಮೇಲೆ. ಇವಳಿಗೇನಾದ್ರೂ ಮಾಡಬೇಕು, ಹೋಗಿ ಅಣ್ಣನ ಮುಂದೆ 28 ಹೇಳುತ್ತೆ. ಕಾರಣವಾಗಿದ್ಯಾವುದು? ಇಲ್ಲಿ ಶೂರ್ಪನಖಿ ವಿಷಯದಲ್ಲಿ ಕಣ್ಣು. ಕ್ರಿಯೆಗೆ ಪ್ರಚೋದನೆ ಈ ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ಜೊತೆಗೆ ಮನಸ್ಸು. ಈ 11 ಸೇರಿಸಿ ಕೊನೆಯ ಪಕ್ಷ 15 ದಿನಕ್ಕಾದರೂ, 15 ದಿನಕ್ಕೆ ಒಮ್ಮೆಯಾದರೂ, 15 ದಿನಕ್ಕೆ ಒಮ್ಮೆ ಯಾಕೆ? ಆ 15 ದಿನದಲ್ಲಿ ಚಂದ್ರನ ಬೆಳವಣಿಗೆಯಾಗ್ತಾ ಇದೆ. ಚಂದ್ರನ ಬೆಳವಣಿಗೆಯಲ್ಲಿ ಏರುಪೇರುಗಳಾಗುತ್ತೆ. ಚಂದ್ರನಿಗೂ ನಮ್ಮ ಮನಸ್ಸಿಗೂ ಒಂದು ಸಂಬಂಧ ಇದೆ. ಮನುಷ್ಯನ ಮನಸ್ಸಿಗೂ. ಹುಚ್ಚನಿಗೆ ಹುಣ್ಣಿಮೆ ದಿನ ಕೆರಳು ಬಿಡುತ್ತೆ. ಎಷ್ಟೋ ಜನ ಸ್ತ್ರೀಯರಿಗೂ ಕೂಡ ಚಂದ್ರನ ಏರಿಳಿತಗಳಿಂದ ಅವರ ಮನಸ್ಸುಗಳು ಬಹಳ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂತ ಅವ್ರನ್ನೊಬ್ರು ನೋಡಿದ್ದೀನಿ ನಾನು. ಹುಚ್ಚರಿಗಂತೂ ಚಂದ್ರನ ಏರಿಳಿತಗಳಿಂದ ಕೆರಳುತ್ತೆ. ಚಂದ್ರನ ಏರಿಳಿತಗಳು ಆಗುವುದು ಪಕ್ಷ ಅಂತೀವಿ ನಾವು ಅದಕ್ಕೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಮನಸ್ಸು ಮತ್ತು ಚಂದ್ರನಿಗೆ ಈ ಹೋಲಿಕೆ ನೇರ ಸಂಬಂಧ ಇರೋದ್ರಿಂದ ಈ 15 ದಿನಗಳಿಗೊಮ್ಮೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು 5, 5, 1 ಒಟ್ಟು 11. ಇದನ್ನು ಸಂಪೂರ್ಣವಾಗಿ ಭಗವತ್ ಚಿಂತನೆಯಲ್ಲಿ ತೊಡಗಿಸು. ಆತ್ಮನ ಕಡೆಗೆ ಹರಿಸು, ಸಚ್ಚಿದಾನಂದನ ಕಡೆಗೆ ಹರಿಸು. ಈ ಸಚ್ಚಿದಾನಂದನ ಪಡ್ಕೋಬೇಕಲ್ಲ ಅಂತ ಪ್ರಬಲವಾದ ಆಸೆಯನ್ನ ಬೆಳೆಸ್ಕೋ.
ಅದನ್ನು ಜಾಸ್ತಿ ಮಾಡಿಕೊ, ವೃದ್ಧಿಸಿಕೊ. ಅವತ್ತು ಸದ್ಗ್ರಂಥಗಳ ಅಧ್ಯಯನ, ಸಾಧುಗಳ ಸಂಘ, ಉದಾತ್ತವಾದ ಚಿಂತನೆ, ಜಪಧ್ಯಾನಗಳಿಂದ 15 ದಿನಕ್ಕೊಮ್ಮೆಯಾದರೂ ಈ ಸಚ್ಚಿದಾನಂದನ ಪಡ್ಕೊಳ್ಬೇಕು ಅನ್ನುವ ತೀವ್ರತೆ ನಿನ್ನ ಒಳಗಡೆ, ಆ ಆಸೆ ಜಾಸ್ತಿ ಮಾಡಿಕೊ. ಉಪವಾಸ 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 ಅಂತ ನಾವು ಕರಿತೀವಲ್ಲ, ಉಪವಾಸ ಅಂದ್ರೆ ಇದು. ಉಪವಾಸ ಹತ್ತಿರದಲ್ಲಿ ವಾಸ. ಉಪ ಅಂದ್ರೆ ಹತ್ತಿರ, ಹತ್ತಿರದಲ್ಲಿ ವಾಸ. ಯಾವುದರ ಹತ್ತಿರದಲ್ಲಿ? ಈ ಪ್ರಚೋದನೆ ಕೊಡುವಂತ ಸಾಹಿತ್ಯದ ಹತ್ತಿರದಲ್ಲಿ, ಪ್ರಚೋದನೆ ಕೊಡುವ ಜಪದ ಹತ್ತಿರದಲ್ಲಿ, ಪ್ರಚೋದನೆ ಕೊಡುವ ಧ್ಯಾನದ ಹತ್ತಿರದಲ್ಲಿ ವಾಸ ಮಾಡು. ಏಕಾದಶಿಯಂದೇ ಯಾಕೆ ಉಪವಾಸ ಮಾಡ್ತೀವಿ? ಈ 11 ಅಂಗಗಳನ್ನ ಉಪವಾಸ ಮಾಡುವುದಕ್ಕಾಗಿ 11ನೇ ದಿನವನ್ನು ಆರಿಸಿಕೊಂಡಿದ್ದೇವೆ. 11ನೇ ದಿನ ಯಾವುದು? ಏಕಾದಶಿ. ಪಕ್ಷ, ಕೃಷ್ಣ ಪಕ್ಷವಾಗಲಿ ಶುಕ್ಲ ಪಕ್ಷವಾಗಲಿ, 11ನೇ ದಿನ ಯಾವುದು? ಏಕಾದಶಿ. ನೋಡಿ, ಪಾಪ ಗೊತ್ತಿಲ್ಲ, ಏಕಾದಶಿ ದಿನ ಉಪವಾಸ ಅಂತಾರೆ, ಊಟ ಬಿಡ್ತಾರೆ. ಅದು ಒಂಥರ ಒಳ್ಳೇದೇ. ಮೊದಲೇ ಭಾರತೀಯರು ತಿನ್ನೋದು ಜಾಸ್ತಿ, ಅವಶ್ಯಕತೆ 2.5-3 ಪಟ್ಟು ತಿಂತಾರೆ. ಒಂದು ಮಾತಿದೆ, ಎದೆಗಿಂತ ಮುಂದ್ಗಡೆಗೆ ಹೊಟ್ಟೆ ಇದ್ರೆ ಇವನ ಆರೋಗ್ಯದ ನಿಯಮಗಳನ್ನು ಪಾಲಿಸ್ತಾ ಇಲ್ಲ. ಹೊಟ್ಟೆ ಯಾವಾಗಲೂ ಎದೆ ಹಿಂದಕ್ಕಿರ್ಬೇಕು. ಎಷ್ಟಾಯ್ತು ಟೈಮ್? 7:30 ಟೈಮ್ ಆಯ್ತು. ಹೀಗಾಗಿ ನಮ್ಮಲ್ಲಿ ಬಹಳ ಅದ್ಭುತವಾದ ಕನ್ಸ್ಯೂಮರ್ಸ್. ಅದಾದ್ರೂ ಒಂದು ಒಳ್ಳೇದಾಗುತ್ತಲ್ಲ ಉಪವಾಸ ಇದ್ದು. ಆದ್ರೆ ಉಪವಾಸದ ಹೆಸರಿನಲ್ಲಿ ಅನ್ನ ತಿನ್ನೋದು ಬಿಟ್ಟು ಬೇರೆ ಆದ್ರೆ 2 ಪಟ್ಟು ತಿನ್ನಬಾರ್ದು. ಇಂಥದ್ದೆಲ್ಲ ಮಾಡ್ತೀವಿ ನಾವು. ಆದ್ರೆ ನಿಜಕ್ಕೂ ಉಪವಾಸ ಅಂದ್ರೆ ಏನು? ಸಚ್ಚಿಂತನೆ, ಭಗವತ್ ಚಿಂತನೆ, ಸದ್ವಿಚಾರದಲ್ಲಿ ಮನಸ್ಸನ್ನು ಮುಳುಗಿಸು. ಇದು ಉದಾತ್ತ ಜೀವನ, ಅರ್ಥಪೂರ್ಣವಾದ ಜೀವನ, ಋಷಿ ಸಂಸ್ಕೃತಿ. ಇದು ಋಷಿ ಸಂಸ್ಕೃತಿ. ಇದನ್ನೆಲ್ಲ ತಿಳ್ಕೊಂಡು ಗುರಿಯನ್ನು ಅಲ್ಲಿಯೇ ಇಟ್ಟು ನಿಮ್ಗೆ ಬೇಕಿರ್ಲಿ ಬೇಡವಾಗಲಿ ಕೊನೆಗೆ ಅಲ್ಲಿಗೆ ಬರ್ತೀರಾ. ಈ ಜನ್ಮದಲ್ಲಿ ಹಠಮಾರಿತನ ಮಾಡಿದ್ರು ಅಲ್ಲಿಗೆ ಬರ್ತೀರಾ. ವಿವೇಕಾನಂದರು ಇಂಥ ವಿಷಯಗಳಿಗೆಲ್ಲ ಇಂಥದ್ದು ಒಂದೂ ಬಿಡ್ಲಿಲ್ಲ. ಅವರು ಇಂಥದ್ದಕ್ಕೆಲ್ಲ ಅವರೇ ಉತ್ತರ. ಅಥಾರಿಟೇಟಿವ್ ಟೋನ್. ಈಚ್ ಸೋಲ್ ಈಸ್ ಪೊಟೆನ್ಶಿಯಲಿ ಡಿವೈನ್. ದಿ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ. ಜೀವನದ ಗುರಿ ಯಾವುದೇ ಮನುಷ್ಯ, ಹಿಂದೂ, ಕ್ರಿಶ್ಚಿಯನ್, ಬೌದ್ಧ, ಮುಸಲ್ಮಾನ, ಯಾವ ಕಾಲದಲ್ಲಾದರೂ ಇರಲಿ, ಯಾವ ದೇಶದಲ್ಲಾದರೂ ಇರಲಿ, ದಿ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ. ಸಚ್ಚಿದಾನಂದನನ್ನು ವ್ಯಕ್ತಗೊಳಿಸಿ, ಅನಾವರಣಗೊಳಿಸಿ ಬದುಕುವುದೇ ಜೀವನದ ಗುರಿ. ತಪ್ಪಿಸ್ಕೊಳ್ಳೋಕಾಗಲ್ಲ. ಹಠ ಮಾಡಿದ್ರೆ ಪೆಟ್ಟು ಬೀಳುತ್ತೆ ಅಂತ ಹೇಳಿದೆ. ದಿ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ. ಹೌ? ಹೇಗೆ ಈ ಡಿವಿನಿಟಿಯನ್ನು ನಾವು ಅನಾವರಣ ಮಾಡೋದು? ಬೈ ಕಂಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನಲ್ ಅಂಡ್ ನೇಚರ್ ಇಂಟರ್ನಲ್. ಹೊರ ಪ್ರಕೃತಿಯನ್ನು, ಒಳ ಪ್ರಕೃತಿಯನ್ನು ಕಂಟ್ರೋಲ್ ಮಾಡಿ. ಹೊರ ಪ್ರಕೃತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ, ಅದನ್ನು ನಾವು ಮುಟ್ಟೋದು ಬೇಡ, ಅದು ನಮ್ಮ ಸಬ್ಜೆಕ್ಟ್ ಅಲ್ಲ. ಒಳ ಪ್ರಕೃತಿಯನ್ನು ಕಂಟ್ರೋಲ್ ಮಾಡೋದು ಹೇಗೆ? ಅದು ಉಪನ್ಯಾಸ. ಈ ಇಡೀ ಸೀರೀಸ್ 5 ದಿನಗಳ ಉಪನ್ಯಾಸ ಅದೇನೆ. ಹೊರ ಪ್ರಕೃತಿ ಒಳ ಪ್ರಕೃತಿಗಳನ್ನು ನಿಯಂತ್ರಣ ಮಾಡದೆ ಸಚ್ಚಿದಾನಂದ ಆಚೆ ಬರುವುದಿಲ್ಲ. ಸಚ್ಚಿದಾನಂದನನ್ನ ಈ ಪ್ರಕೃತಿ ಒಳಗಡೆ ಅಮಿಕಿ ಇಟ್ಟಿದೆ. ಅವನ ಬಂಧನದಲ್ಲಿದ್ದಾನೆ ಸಚ್ಚಿದಾನಂದ. ಒಳ ಪ್ರಕೃತಿ ಇದೆಯಲ್ಲ ನಮ್ಮದು, ಅದರ ಬಂಧನದಲ್ಲಿದ್ದಾನೆ. ಯಾಕೆ ಬಂಧನದಲ್ಲಿದ್ದಾನೆ? ಅಷ್ಟು ಪವರ್ಫುಲ್ ನಮ್ಮ ಸ್ವಭಾವ. ನಾವು ಕೊಟ್ಟಿದ್ದೀವಿ ಮನಸ್ಸಿಗೆ, ಅಷ್ಟು ರೈಟ್ಸ್ ಕೊಟ್ಟಿದ್ದೀವಿ, ಹಕ್ಕುಗಳನ್ನು ಕೊಟ್ಟಿದ್ದೀವಿ. ಸಚ್ಚಿದಾನಂದರನ್ನು ನೆಗ್ಲೆಕ್ಟ್ ಮಾಡಿದ್ದೀವಿ, ನಾವೇ ಮಾಡಿದ್ದೀವಿ. ನಾವು ಯಾರಿಗೆ ಪ್ರಿಫರೆನ್ಸ್ ಕೊಡ್ತೀವೋ ಅವರು ಒಳಗಡೆ ದೊಡ್ಡವರಾಗ್ತಾರೆ, ಅವರು ಬಲಶಾಲಿಗಳಾಗ್ತಾರೆ. ನೀವು ಯಾರಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀರಿ? ನಿಮ್ಮ ಕೆಳಮಟ್ಟದ ಮನಸ್ಸಿಗೆ, ಕೆಳಮಟ್ಟದ ಜೀವನಕ್ಕೆ, ಕೆಳಮಟ್ಟದ ಜೀವನವನ್ನು ಅನುಮೋದನೆ ಮಾಡುವ ಆಶೋತ್ತರಗಳಿಗೆ ನೀವು ಆದ್ಯತೆಗಳನ್ನು ಕೊಟ್ಟಿದ್ದೀರಿ, ಅದಕ್ಕೆ ಸ್ಕೋಪ್ ಕೊಟ್ಟಿದ್ದೀರಿ, ಅದು ಬೆಳೆದು ನಿಂತಿದೆ. ಸಚ್ಚಿದಾನಂದನ ಅನಾವರಣಕ್ಕೆ ನೀವು ಸ್ಕೋಪ್ ಕೊಟ್ಟಿಲ್ಲ, ಆದ್ದರಿಂದ ಅದು ಸ್ವಲ್ಪ ವೀಕ್ ಆಗಿದೆ. ಆ ಫೋರ್ಸಸ್ ಎಲ್ಲ ವೀಕ್ ಆಗಿದೆ. ನಾವು ಉಲ್ಟಾ ಮಾಡಬೇಕಿದೆ. ಯಾಕೆ ಅನ್ನುವಂಥದ್ದು ನಾಳೆ ಹೇಳ್ತೀನಿ. ಇದರಿಂದ ಪ್ರಯೋಜನವೇನು? ಸ್ವಲ್ಪವೇ ಇದರಲ್ಲಿ ನಾವು ಅಭಿವೃದ್ಧಿ ಹೊಂದಿದ್ರು, ಸ್ವಲ್ಪವೇ ಪ್ರಗತಿ ತೋರಿಸಿದ್ರು ಮಹತ್ತರವಾದ ಪ್ರಯೋಜನ ಇದೆ. ಬೇರೆ ಯಾವ ರೀತಿಯಿಂದಲಾದರೂ ನಾವು ಜೀವನದಲ್ಲಿ ಸಾಧಿಸುವುದಕ್ಕಿಂತ ಈ ದಿಕ್ಕಿನಲ್ಲಿ ಹೋದಾಗ ಗುರಿ ಮುಟ್ಟೋದು ಬೇಡ, 10 ಹೆಜ್ಜೆ ಇಟ್ಟರೆ ಎಷ್ಟೋ ಪ್ರಯೋಜನವಿದೆ. ಅದನ್ನು ನಾಳೆ ಹೇಳ್ತೀನಿ. ದಿ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ
ಬೈ ಕಂಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನಲ್ ಅಂಡ್ ನೇಚರ್ ಇಂಟರ್ನಲ್. ಹೇಗೆ? ಡೂ ದಿಸ್ ಈದರ್ ಬೈ ಸೆಲ್ಫ್ಲೆಸ್ ವರ್ಕ್. ಜೀವನದಲ್ಲಿ ನಮ್ ಗಮನ ಇರಬೇಕಾದ್ದು ಯಾವ್ದಾವುದಕ್ಕೆ? ಸೆಲ್ಫ್ಲೆಸ್ ವರ್ಕ್. ನಿಸ್ವಾರ್ಥವಾಗಿ ಸ್ವಲ್ಪ ಪರೋಪಕಾರ ಬುದ್ಧಿಯಿಂದ ಬದುಕಬಲ್ಲೆಯ? ಹಾಗೆ ಬದುಕಿದರೆ ಈ ಒಳಗಿನ ನೇಚರ್, ಒಳ ಪ್ರಕೃತಿಯನ್ನು ನೀನು ಕಂಟ್ರೋಲ್ ಮಾಡಬಹುದು. ಪರೋಪಕಾರ ಬುದ್ಧಿಯಿಂದ ಬದುಕಿದೆ ಪುಣ್ಯ ಅಂದಿದ್ದು ನಾನು. ಪರೋಪಕಾರ ಬುದ್ಧಿಯಿಂದ ಬದುಕಿದರೆ ಒಳ ಪ್ರಕೃತಿಯನ್ನು ನೀನು ನಿಯಂತ್ರಣದಲ್ಲಿ ಇಟ್ಕೋಬಹುದು. ಡೂ ದಿಸ್ ಬೈ ಸೆಲ್ಫ್ಲೆಸ್ ವರ್ಕ್ ಆರ್ ಮೆಡಿಟೇಷನ್, ಧ್ಯಾನದ ಮೂಲಕ, ಆರ್ ಬೈ ಡಿವೋಷನ್, ಪರಮಾತ್ಮನಿಗೆ ಭಕ್ತಿಯಿಂದ ಅವನ ಕಡೆಗೆ ಭಕ್ತಿ ಬೆಳೆಸ್ಕೊಳ್ಳೋದ್ರ ಮೂಲಕ, ಆರ್ ದಿ ಸೆಲ್ಫ್ ಅನಾಲಿಸಿಸ್, ನಾನು ಯಾರು ಅಂತ ನಿನ್ನನ್ನೇ ನೀನು ಹುಡುಕಿಕೊಳ್ಳುವುದರ ಮೂಲಕ, ಬೈ ಒನ್, ಬೈ ಮೋರ್, ಆರ್ ಬೈ ಆಲ್ ಆಫ್ ದೀಸ್. ಕೇವಲ ಒಂದಿಟ್ಕೊಂಡೇ ಮಾಡಿಬಿಡಬಹುದು ಪರೋಪಕಾರ, ಕೇವಲ ಭಕ್ತಿ, ಕೇವಲ ಜ್ಞಾನ, ಕೇವಲ ಮೆಡಿಟೇಷನ್. ಬೈ ಮೋರ್, ಒಂದಕ್ಕಿಂತ ಜಾಸ್ತಿನೂ ಬೇಕಾದ್ರೆ ಇಟ್ಕೋಬಹುದು. ಆರ್ ಬೈ ಆಲ್, ಎಲ್ಲವನ್ನು ಚೂರು ಇಟ್ಕೊಳ್ತೇನೆ, ಅದು ಮಾಡಬಹುದು. ಹಾಗೆ ಮಾಡಿದೀಯಾ, ಒಂದು ದಿನ ನೀನು ಮುಕ್ತನಾಗ್ತೀಯ, ಸಚ್ಚಿದಾನಂದನಾಗ್ತೀಯ. ಅಂಡ್ ಬಿ ಫ್ರೀ. ದಿಸ್ ಈಸ್ ದಿ ಹೋಲ್ ಆಫ್ ರಿಲಿಜನ್. ಯಾವುದೇ ಧರ್ಮ ಇಷ್ಟೇ. ಇದು ಬಿಟ್ಟು ಬೇರೆ ಇದೆಯಲ್ಲ, ಅದೆಲ್ಲ ಜಗಳಾಡೋದಕ್ಕೆ. ನಮ್ಮಲ್ಲಿ ಹಂಗಿದೆ, ಹಿಂಗಿದೆ, ನಿಮ್ಮಲ್ಲಿ ಹಿಂಗಿದೆ, ಇರ್ಲಿ, ಅವೆಲ್ಲ ಇರ್ಲಿ. ಆದ್ರೆ ನೆನ್ಪಿಟ್ಕೋ, ಹೋಲ್ ಆಫ್ ರಿಲಿಜನ್ ಇಷ್ಟೇ. ದಿಸ್ ಈಸ್ ದಿ ಹೋಲ್ ಆಫ್ ರಿಲಿಜನ್. ಟೆಂಪಲ್ಸ್, ಮಾಸ್ಕ್ಸ್, ಚರ್ಚಸ್, ಬುಕ್ಸ್ ಆರ್ ಸೆಕೆಂಡರಿ ಡೀಟೇಲ್ಸ್. ದೇವಸ್ಥಾನಕ್ಕೆ ಹೋಗ್ತೀಯೋ ಬಿಡ್ತೀಯೋ, ಚರ್ಚ್ಗೆ ಹೋಗ್ತೀಯೋ ಬಿಡ್ತೀಯೋ, ಐದು ಸಲ ಮಸೀದಿಗೆ ಹೋಗಿ ಕೂಗ್ತೀಯೋ ಬಿಡ್ತೀಯೋ, ಇನ್ನೇನಾದ್ರೂ ಮಾಡ್ತೀಯೋ, ಪುಸ್ತಕ ಓದ್ತೀಯೋ, ಧರ್ಮಗ್ರಂಥ ಓದ್ತೀಯೋ ಬಿಡ್ತೀಯೋ, ಬೇಕಿದ್ರೆ ಮಾಡು, ಇಲ್ಲ ಅಂದ್ರೆ ಬಿಡು. ಮಾಡ್ಲೇಬೇಕಾದ್ದೇನು? ಪರೋಪಕಾರ ಬುದ್ಧಿ, ಭಗವತ್ ಪ್ರೇಮ, ನಾನು ಯಾರು ಅಂತ ನಿರಂತರ ಹುಡುಕಿಕೊಳ್ಳೋದು ಮತ್ತು ಧ್ಯಾನ. ಈ ನಾಲ್ಕರಲ್ಲಿ ಒಂದು, ಇಲ್ಲ ಎರಡು, ಇಲ್ಲ ಎಲ್ಲವನ್ನೂ ಸೇರಿಸ್ಕೊಂಡು ಮಾಡು. ಸನಾತನ ಧರ್ಮ ಇಷ್ಟೇ. ಇದರಲ್ಲಿ ಏನಾದರೂ ಜಾತಿ, ಕುಲ, ಪಂಥ, ಅವ್ರ ಮೇಲೂ ಇವರು ಕೀಳು, ಸ್ತ್ರೀಯರು ಹೇಳಬಾರದು, ಸ್ತ್ರೀಯರು ಮಾಡಬಾರದು. ಕೆಲವರೆಲ್ಲ ಬುರುಡೆ ಬಿಡ್ತಾ ಇರ್ತಾರೆ, ಪುರಾಣಗಳು ಹೇಳ್ತಾ ಇರ್ತಾರೆ ಸ್ತ್ರೀಯರು ಮಾಡಬಾರದು, ಪುಣ್ಯಕ್ಕೆ ಊಟ ಮಾಡಬಾರದು ಅಂತ ಹೇಳಲ್ಲ, ಊಟ ಮಾಡ್ಬೋದು ಅಂತ ಹೇಳ್ತಾರೆ. ಅಷ್ಟು ಬಿಟ್ಟು 95% ಅದು ಮಾಡಬಾರದು, ಸ್ತ್ರೀಯರು ಮಾಡಬಾರದು. ಕೆಲಸವಿಲ್ಲದೆ ಇರೋರಿಗೆ ಇಂತಹ ದೊಡ್ಡ ಉದ್ಯೋಗ. ಇಷ್ಟೇ. ದಿಸ್ ಈಸ್ ದ ಹೋಲ್ ಆಫ್ ರಿಲಿಜನ್. ಟೆಂಪಲ್ಸ್, ಮಾಸ್ಕ್ಸ್, ಚರ್ಚಸ್, ಬುಕ್ಸ್ ಆರ್ ಸೆಕೆಂಡರಿ ಡೀಟೇಲ್ಸ್. ಹೇಗೆ ಮಾಡೋದು ಇದನ್ನ? ಮತ್ತು ಈ ದಾರಿಯಲ್ಲಿ ಹೋಗೋದ್ರಿಂದ ಆಗುವ ಪ್ರಯೋಜನವೇನು? ಸ್ಪಷ್ಟವಾಗಿ ಇದರ ಪ್ರಯೋಜನವೇನು? ನಮ್ಮಲ್ಲಿ 7 ಪ್ರಜ್ಞಾ ಕೇಂದ್ರಗಳಿವೆ. ಯಾವ ಪ್ರಜ್ಞಾ ಕೇಂದ್ರಕ್ಕಾದ್ರೂ ನಾವು ಹೋಗಿ ಮುಟ್ಟಬಹುದು. ಹೇಗೆ ಮುಟ್ಟುತ್ತೀವಿ ಎಲ್ಲವನ್ನು ನಾಳೆ ಉಪನ್ಯಾಸದಲ್ಲಿ ನೋಡೋಣ. ಇವತ್ತು ಸ್ವಲ್ಪ ಲೇಟ್ ಆಯಿತು. ನಾಳೆ 6 ಗಂಟೆ 10 ಅಥವಾ 15 ನಿಮಿಷಕ್ಕೆ ಶುರು ಮಾಡಬೇಡ. ಸ್ವಲ್ಪ ನಾನು ಬಂದ ಮೇಲೆ ಬರೋದು ಮಾಡಬಾರ್ದು. ಎಷ್ಟೋ ಜನ ಹಾಗೆ ಮಾಡ್ತೀರಾ. ದೂರ ಮನೆ ಬಹಳ ದೂರ ಇರುತ್ತೆ, ನನಗೆ ಗೊತ್ತು. ಆದರೂ ಕೂಡ ಇಷ್ಟು ಜನ ನೀವು ಮೊದಲೇ ಬಂದು ಕೂತ್ರೆ ನಮಗೊಂದು ಇನ್ನಷ್ಟು ಸ್ಫೂರ್ತಿ. ಪಾಪ ಎಷ್ಟು ಶ್ರದ್ಧಾವಂತರು, ಎಷ್ಟು ಜನ ಬಂದಿದ್ದಾರೆ. ಮತ್ತೆ ಅದು ನಮ್ಮಲ್ಲೊಂದು ಸಂಸ್ಕೃತಿ ಅಂತಿದೆಯಲ್ಲ, ಯಾವಾಗಲೂ ಕೂಡ ಉಪನ್ಯಾಸಕರು ಬರೋಕೆ ಮುಂಚೆ ಶ್ರೋತೃಗಳು ಬಂದು ಅಲ್ಲಿ ಕುಳಿತಿರಬೇಕು. ಸಾಧ್ಯ ಆದರೆ ಒಂದು 5 ನಿಮಿಷ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇರಬೇಕು. ಉಪನ್ಯಾಸಕರು ಬರೋದಿನ್ನ ಸಮಯ ಇದೆ, ಚಿಂತೆ ಇಲ್ಲ, ಏನಾಯ್ತು, ಕಣ್ಣು ಮುಚ್ಚಿಕೊಂಡು ಏನಾದ್ರು ಜಪ ಮಾಡೋದು. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ನಿಮ್ಮ ಇಷ್ಟ ದೇವತೆ ಯಾವುದಿದ್ರೆ ಜಪ ಮಾಡೋದು. ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹಾಗೆ ಒಳಗಡೆಗೆ ಸರಿಯೋದು, ಅಂತರ್ಮುಖತೆ ಬೆಳೆಸ್ಕೊಳ್ಳೋದು. ಆಮೇಲೆ ಕಾರ್ಯಕ್ರಮ ಎಲ್ಲ ಪ್ರಾರಂಭ ಆಗುತ್ತೆ. ಬಹಳ ಒಂಥರ ದಿವ್ಯವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಇಂಥ ಕಾರ್ಯಕ್ರಮಗಳಲ್ಲಿ ವಾತಾವರಣ ಬಹಳ ದಿವ್ಯವಾಗಿದ್ರೇ ಚಂದ. ಇಲ್ಲಾಂದ್ರೆ ಅದೊಂಥರ ಬೇರೆ ಏನೋ ಆಗ್ಬಿಡುತ್ತೆ, ಬೇರೆ ಏನೋ ಆಗಬಾರದು. ಸಾಧ್ಯವಾದಷ್ಟು ವಾತಾವರಣದಲ್ಲಿ ದಿವ್ಯತೆ ಇರಬೇಕು. ಬಹಳ ಶ್ರದ್ಧೆಯಿಂದ ಕೇಳಿದಿರಿ. ಭಗವಾನ್ ಶ್ರೀರಾಮಕೃಷ್ಣ, ಶಾರದಾ ಮಾತೆ, ಸ್ವಾಮಿ ವಿವೇಕಾನಂದರ ಕೃಪೆ, ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ನಿರಂತರ ಇರಲಿ. ನಿಮ್ಮೆಲ್ಲರಲ್ಲೂ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಸಚ್ಚಿದಾನಂದ ಜಾಗೃತನಾಗಲಿ.
ಅದಕ್ಕೆ ಅವರ ಆಶೀರ್ವಾದ ಇರಲಿ ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳಿಗೆ ಮುಕ್ತಾಯ ಹಾಡ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣ. ಇಲ್ಲಿಯವರೆಗೆ